ಓಂ ಶಾಂತಿ. ಓಂ ಓಂ ಶಾಂತಿ. ಶಾಂತಿ. ಇವತ್ತು ಶುಭ ಮಂಗಳವಾರ. ಹೊಸ ಭಾನುವಾರದ ಮುರಳಿಯ ಬಗ್ಗೆ ವಿಚಾರ ಸಾಗರ ಮಂಥನವನ್ನು ಮಾಡೋಣ. ಮುರಳಿಯ ದಿನಾಂಕ 15 ಫೆಬ್ರವರಿ 2007. ಈ ಮುರಳಿ ಬಾಬಾ ಏನು ಹೇಳ್ತಿದ್ದಾರೆ? अलबेलापन, आलस्य और बहानेबाजी की नींद से जागना ही ಶಿವರಾತ್ರಿ का ಸಚ್ಚಾ ಜಾಗರಣ है. ಶಿವರಾತ್ರಿಯ ಸಂದರ್ಭದಲ್ಲಿ ಬಾಬಾರವರು ಬಂದು ನುಡಿಸಿರುವಂಥ ಒಂದು ಮುರಳಿ. ರಾತ್ರಿ ಅಂದ್ರೇನು? ರಾತ್ರಿ ಅಂದ್ರೇನು? ಅಜ್ಞಾನ. ಅಜ್ಞಾನದ ರಾತ್ರಿ. ರಾತ್ರಿ ಅಂದ್ರೆ ಕತ್ತಲು ಅಂತ. ಕತ್ತಲು. ಓಕೆ, ಯಾಕೆ ಕತ್ತಲು ಇದೆ? ಅಜ್ಞಾನ ತುಂಬಿಕೊಂಡಿದ್ದೀವಿ. ನಾರ್ಮಲ್ ರಾತ್ರಿ ಯಾವ್ದಕ್ಕೆ ಹೇಳ್ತಾರೆ? ಸೂರ್ಯನ ಸೂರ್ಯನಿಂದ ಮುಳುಗುತ್ತಾನ ನಾನು. ಸೂರ್ಯ ಇಲ್ಲದ ಮುಳುಗಿದ ಕಾರಣ ನಂತರ ಕತ್ತಲು. ಇಲ್ಲ ಅಲ್ವಾ? ಅಂದ್ರೆ ರಾತ್ರಿಯನ್ನ ಯಾರು ಕೊಡೋದಿಲ್ಲ. ಸೂರ್ಯ ಇಲ್ಲದೆ ಇರೋದೇ ರಾತ್ರಿಗೆ ಕಾರಣ. ಓಕೆ, ಸರಿ. ರಾತ್ರಿ ಆದ್ರೆ ಏನಾಗ್ತದೆ? ಕತ್ಲು, ಭಯ. ರಾತ್ರಿ ಇದ್ರೆ ಕರ್ಮವನ್ನ ಮಾಡಲಿಕ್ಕೆ ಬೆಳಕಿಲ್ದಿದ್ದಾಗ ವಸ್ತುವನ್ನ, ವ್ಯಕ್ತಿಯನ್ನ ಗುರುತಿಸೋದು ಕಷ್ಟವಾಗ್ತದೆ ಅಲ್ವಾ? ಅದನ್ನ ಗುರುತಿಸ್ಲಿಕ್ಕೆ ನಮಗೆ ಬೆಳಕು ಅಂತ ಬೇಕಾಗತ್ತಲ್ವಾ? ಹಾಗೇನೆ ಶರೀರದ ಮಾಧ್ಯಮದ ಮೂಲಕ ನಾವು ಕರ್ಮವನ್ನ ಮಾಡಬೇಕಾದ್ರೆ ಬೆಳಕು ಹೇಳುವಂತ ಸಾಧನ ಆತ್ಮನಿಗೆ ಎಷ್ಟು ಅವಶ್ಯಕತೆನೋ ಹಾಗೆ ಆತ್ಮನೂ ಕೂಡ ಕರ್ಮ ಮಾಡಬೇಕಾದ್ರೆ ಮನಬುದ್ಧಿ ಸಂಸ್ಕಾರಕ್ಕೂ ಕೂಡ ಏನು ಆಧ್ಯಾತ್ಮಿಕ ನಿರಾಕಾರ ಪ್ರಕಾಶತೆ ಹೇಳೋದು ತುಂಬಾ ಅನಿವಾರ್ಯ. ವರ್ತಮಾನ ಸಮಯದಲ್ಲಿ ಆತ್ಮೀಯರೇ ಏನಾಗತ್ತೆ, ಕತ್ತಲೆ ಏನಾದರೂ ಇದ್ದಿದ್ರೆ ಏನಾಗತ್ತೆ, ಕಾಲಿಗೆ ಕಲ್ಲು ತಾಗ್ಬಿಡತ್ತಲ್ವಾ, ಕೆಳಗಡೆ ಬಿದ್ದು ಬಿಡ್ತೀವಲ್ವಾ, ಹಾವು ಯಾವುದು ಹಗ್ಗ ಯಾವುದು ಅಂತ ಗೊತ್ತಾಗೋದಿಲ್ವಲ್ಲ. ಹಾಗೆ ಇವತ್ತು ನಾವು ಮನುಷ್ಯಾತ್ಮನ ಜೊತೆಗೆ ವ್ಯವಹಾರವನ್ನ ಮಾಡಿದಾಗ ಅವರಿಂದ ಲಾಭ ಆಗೋದಕ್ಕಿಂತ ಮೋಸ ಹೋಗೋದೇನಾಗ್ಬಿಟ್ಟಿದೆ? ಜಾಸ್ತಿ ಜಾಸ್ತಿ ಆಗಿದೆ. ಯಾಕಂದ್ರೆ ವ್ಯಕ್ತಿಯನ್ನ ಗುರುತಿಸೋದೇ ಕಷ್ಟ ಆಗ್ಬಿಟ್ಟಿದೆ. ಯಾರು ಮೋಸ ಮಾಡ್ಲಿಕ್ಕೆ ಬರ್ತಾರಲ್ವಾ ಅವರು ತುಂಬಾ ಚೆನ್ನಾಗಿ ಮಾತಾಡ್ತಾರೆ, ಮಧುರವಾಗಿ ಮಾತಾಡ್ತಾರೆ ಅಲ್ವಾ? ಅವ್ರ ಮಾತನ್ನ ಕೇಳ್ಬಿಟ್ಟು ಬಿಟ್ಟು ನಾವೇನ್ ಮಾಡ್ತೀವಿ, ಅವ್ರ ಜೊತೆಗೆ ವ್ಯವಹಾರವನ್ನ ಮಾಡಿ ಬಿಡ್ತೀವಿ. ಆದ್ರೆ ಕೆಳಗಡೆ ಬಿದ್ದ ಮೇಲೆ ಗೊತ್ತಾಗ್ಬಿಡ್ತದೆ, ಓ ನಾವು ತಪ್ಪನ್ನ ಮಾಡ್ತೀವಿ ಅಂತ. ಹಾಗೆ ಈಶ್ವರ ಜೀವನವನ್ನು ಮಾಡ್ತಾ 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 ನಾವು ಅನುಭವ ಆದಾಗ ಗೊತ್ತಾಗತ್ತೆ ನಮ್ದೇನಿದ್ರು ವ್ಯವಹಾರ ನಾವು ಬಾಬನ ಜೊತೆಗೆ ಇಟ್ಕೊಳ್ಬೇಕೆ ಹೊರತು ಬೇರೆ ಯಾರ ಜೊತೆನೂ ವ್ಯವಹಾರ ಇಟ್ಕೊಳ್ಬಾರ್ದು. ವ್ಯವಹಾರ ಅಂತಂದ್ರೇನು, ಬೇರೆ ಜೊತೆಗೆ ಇರೋಣ, ಅವ್ರದ್ದೇನಿದೆ ಕೊಟ್ಟು ಕಳಿಸ್ಬಿಡೋಣ, ಸಾಲಾಗಿಲ್ಲ ಬೇಡ ಅಲ್ವಾ? ಅಂಗಡಿಯಿಂದ ಐಟಮ್ ತಗೊಂಡು ದುಡ್ಡು ಕೊಟ್ಬಿಟ್ಟು ಅಕೌಂಟ್ ಕ್ಲಿಯರ್ ಮಾಡ್ಕೊಂಡ್ಬಿಡೋಣ ಬಿಡ್ತೇ. ನಾಳೆ ಕೊಡ್ತೇನೆ ನಾಡಿದ್ದು ಕೊಡ್ತೇನೆ ಹೇಳುವಂತ ಸಾಲ ಬೇರೆ ಯಾರ ಜೊತೆನೂ ಬೇಡ. ಜೊತೆಗೆ ಇಡೋಣ ಬಾಬಂಜಿ. ಬಾಬನ ಜೊತೆಗೆ. ಯಾಕಂದ್ರೆ ಬಾಬನ ಜೊತೆಗೆ ಸಾಲ ಇಟ್ರೆ ನಾವು ಬಾಬನಿಗೆ ವಾಪಸ್ ಕೊಡದಿದ್ರು ಕೂಡ ಬಾಬಾ ನಮ್ಮ ಮೇಲೆ ಕೋರ್ಟ್ ಕೇಸ್ ಹಾಕೋದಿಲ್ಲ. ಮನೆ ಬಾಗ್ಲಿಗೆ ಬಂದ್ಬಿಟ್ಟು ಜಗಳ ಮಾಡೋದಿಲ್ಲ. ಈಗ್ಲೇ ಕೊಡು, ಆಗ್ಲೇ ಕೊಡು, ಹಂಗ ಮಾಡು ಹಿಂಗ ಮಾಡು ಅಂತ ಬಾಬಾ ಜಗಳ ಮಾಡೋದಿಲ್ಲ ಅಲ್ವಾ? ಅದಕ್ಕಾಗಿ ಭಗವಂತ ಹೇಳ್ತಾರೆ, ಮಕ್ಕಳೇ, ಸ್ಥೂಲವಾಗಿ ಒಂದು ದಿನದಲ್ಲಿ 12 ಗಂಟೆ ಬೆಳಕಿರ್ಬೋದು, 12 ಗಂಟೆ ರಾತ್ರಿ ಇರ್ಬೋದು. ಆದರೆ ವರ್ತಮಾನ ಸಮಯದಲ್ಲಿ ಪ್ರಪಂಚದಲ್ಲಿರುವಂಥ ಸರ್ವ ಆತ್ಮರಲ್ಲಿ, ಮನುಷ್ಯಾತ್ಮರಿರ್ಬೋದು, ಬೇರೆ ಆತ್ಮರಿರ್ಬೋದು, ಪಂಚತತ್ವಗಳಲ್ಲಿ ಎಲ್ಲರಲ್ಲೂ ಕೂಡ ಏನಾಗಿದೆ, ಇವತ್ತು ಅಜ್ಞಾನ ಅಂಧಕಾರದ ರಾತ್ರಿ ತುಂಬಿ ತುಳುಕುತ್ತಾ ಇದೆ ಅಲ್ವಾ? ಅದೆಲ್ಲವನ್ನ ದೂರ ಮಾಡಲಿಕ್ಕೆ ನಾನು ಈ ಪ್ರಪಂಚಕ್ಕೆ ಅವತರಣೆ ಆಗಬೇಕಾಗ್ತದೆ, ಜನ್ಮ ಪಡಿಬೇಕಾಗ್ತದೆ. ವಿಶ್ವ ಕಲ್ಯಾಣಕ್ಕೋಸ್ಕರ, ವಿಶ್ವವನ್ನು ಪಾವನ ಮಾಡೋಕ್ಕೋಸ್ಕರ ನಾನು ಈ ಪ್ರಪಂಚಕ್ಕೆ ಬರಬೇಕಾಗತ್ತೆ. ನಾಟಕದಲ್ಲಿ ನನ್ನ ಪಾತ್ರ ಇದೆ. ಅದನ್ನೇ ಶಿವನ ಜನ್ಮದ ಅವತರಣೆಯ ದಿನವನ್ನ ಏನ್ ಹೇಳ್ತಾರೆ? ಶಿವ ರಾತ್ರಿ. ಈ ಮೊದಲು ಶಿವರಾತ್ರಿಯ ಯಾವುದೇ ಮುರಳಿಯನ್ನು ನಾವು ಚರ್ಚೆ ಮಾಡಿದಾಗ ಪ್ರತಿಯೊಂದು ಶಿವರಾತ್ರಿ ಮುರಳಿಯಲ್ಲಿ ಬೇರೆ ಬೇರೆ ಅರ್ಥವನ್ನೇ ಬಾಬಾ ಕೊಡ್ತಾ ಇದ್ರು ಅಲ್ವಾ? ಓಕೆ, ಬಾಬಾ ಹೇಳ್ತಾರೆ, ನಾನು ಶಿವರಾತ್ರಿ ಪ್ರಪಂಚಕ್ಕೆ ಬಂದಿದ್ದಾಯ್ತು, ನಿಮಗೆ ಜನ್ಮನೂ ಕೊಟ್ಟಿದ್ದಾಯ್ತು,
ಪಾಲನೆನೂ ಕೊಟ್ಟಿದ್ದಾಯ್ತು, ಶಿಕ್ಷಣನೂ ಕೊಟ್ಟಿದ್ದಾಯ್ತು, ನೀವು ಕೇಳಿರುವಂಥದ್ದನ್ನ ನಿಮ್ಮ ಸಾಧನೆ ಅನುಸಾರ ಆ ಸಾಧನೆಯ ಫಲನೂ ಕೂಡ ನಾನು ಕೊಟ್ಟಿದ್ದಾಯ್ತು. ನಿಮಗೆ ಯೋಗದ ಅನುಭವನೂ ಕೂಡ ಆಗಿದೆ, ಬಾಬನ ಜೊತೆ ಅನುಭವನೂ ಕೂಡ ಆಗಿದೆ. ಆದರೆ ಹೊಸದಾಗಿ ಮಕ್ಕಳಲ್ಲಿ ರಾತ್ರಿ ಶುರು ಆಗ್ಬಿಟ್ಟಿದೆ. ಏನಾಗ್ಬಿಟ್ಟಿದೆ? ರಾತ್ರಿ ಶುರುವಾಗಿದೆ. ಇದು ಹೊರಗಡೆಯಿಂದ ಬಂದಿರುವಂತ ರಾತ್ರಿಯಲ್ಲೇ ಇವರೇ ಮಾಡ್ಕೊಂಡಿರುವಂತ ರಾತ್ರಿ. ಯಾರು ಮಾಡ್ಕೊಂಡಿದ್ದು? ನಾವೇ. ಬಾಬನ ಮಕ್ಕಳು ಮಾಡ್ಕೊಂಡಿರುವಂತ ರಾತ್ರಿ ಅಂತೆ, ಹೊರಗಡೆಯಿಂದ ಬಂದಿರುವಂತದ್ದಲ್ಲ. ಅವಾಗ ನಾವೇ ಮಾಡ್ಕೊಂಡಿದ್ದ ರಾತ್ರಿ ಅಂತಂದ್ರೆ ಏನದು? ನಾವೇ ಅಂಧಕಾರದ ರಾತ್ರಿ. ಇವಾಗ ನೋಡಿ, ನೀವು ನಡ್ಕೊಂಡು ಹೋಗ್ತಾ ಇರ್ತೀರ, ಕಣ್ಣಿಗೆ ಕಪ್ಪು ಚಸ್ಮಾ ಹಾಕೊಳ್ಳೋದು. ಏನ್ ಮಾಡೋದು? ಕಣ್ಣಿಗೆ ಕಪ್ಪು ಚಸ್ಮಾ ಹಾಕೊಳ್ಳೋದು. ಅವಾಗ ಪ್ರಪಂಚ ಎಲ್ಲ ಕಪ್ಪಿದೆ ಅಲ್ವಾ? ಹೌದು. ಆ ಇಲ್ಲ. ಕಣ್ಣಿಗೆ ಕಪ್ಪು ಚಸ್ಮಾ ಹಾಕೊಂಡಾಗ ನಿಮ್ ಪ್ರಪಂಚ ಹೆಂಗೆ ಕಾಣುತ್ತೆ? ನಾನು ಕಾಣ್ತಿದೆ. ಕಪ್ಪಾಗಿ ಮಂಕ ಕಾಣುತ್ತೆ, ಕಪ್ಪಾಗಿ. ಕಪ್ಪ ಕಾಣುತ್ತೆ. ಹಾಗಿದ್ರೆ ಪ್ರಪಂಚ ಕಪ್ಪಿದೆಯಾ? ಇಲ್ಲ. 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 ಇಲ್ಲ, ಕಪ್ಪಾಗಿದೆ ಎಲ್ಲಿ? ನಾನು ನಾವು ಚಸ್ಮಾ. ನನ್ನ ಹಾಕೊಂಡಿಲ್ಲ. ಕಣ್ಣಿಗೆ ಮಾತ್ರ. ಆವಾಗ ಪ್ರಪಂಚದವರನ್ನ ನಾನು ದೂಷಣೆ ಮಾಡ್ಲಿಕ್ಕೆ ಆಗೋದಿಲ್ವಲ್ಲ, ಅವರಿಂದ ನನಗೆ ತೊಂದರೆ ಬಂತು ಅಂತ. ನನ್ನ ತಪ್ಪಿನ ಕಾರಣದಿಂದ ಕಣ್ಣಿನ ಎದುರುಗಡೆಗೆ ನಾನು ನನ್ನ ಕೈಯಾರೆ ನಾನು ಕಪ್ಪು ಚಸ್ಮಾ ಹಾಕೊಂಡು ಪ್ರಪಂಚ ಕಪ್ಪು ಅಂತಂದ್ರೆ ತಪ್ಪು ಯಾರ್ದು? ನನ್ನದೇ. ನಂದೆ. ಅದಕ್ಕೆ ಬಾಬಾ ಇಲ್ಲಿ ಹೇಳ್ತಾರೆ, ಮಕ್ಕಳೇ, ಇಲ್ಲಿ ಮಾಯೆ, ವಿಕಾರ, 63 ಜನ್ಮದ ಲೆಕ್ಕಾಚಾರ ಬೀರರು ಕೊಡ್ತಾರೆ, ಅದೆಲ್ಲ ಪಕ್ಕದಲ್ಲಿಡಿ. ಆದರೆ ಹೊಸದಾಗಿ ನನ್ನ ಮಕ್ಕಳು ಏನ್ ಮಾಡ್ತಿದ್ದಾರೆ? ಸಮಸ್ಯೆಗಳನ್ನ ತಮ್ಮ ಮೈ ಮೇಲೆ ತಾವೇ ಎಳ್ಕೊಂಡು ಬಿಟ್ಟು ಪುರುಷಾರ್ಥದಿಂದ ಸಾಧನೆಯಿಂದ ದೂರ ಆಗ್ತಾ ಇದ್ದಾರೆ. ಯಾವ್ದಂತೆ ಅದು? ಹೊಸದಾಗಿರುವಂತ ಅಂಧಕಾರದ ರಾತ್ರಿ ಯಾವುದು? ಜ್ಞಾನ ಇರ್ಲಿಲ್ಲ, ಸರಿ. ಆತ್ಮ ಅಂತ ಗೊತ್ತಿರ್ಲಿಲ್ಲ, ಸರಿ. ಗೊತ್ತಿಲ್ದಿರೋ 63 ಜನ್ಮದ ಸಾಲ ಆಗಿದೆ, ಸರಿ. ಇದೆಲ್ಲ ಗೊತ್ತಿಲ್ಲದೆ ಆಗಿರುವಂಥದ್ದು, ಓಕೆ. ಆದರೆ ಅದೇನೋ ಹೇಳ್ತಾರಲ್ಲ, ಹಗಲ ಕಂಡ ಬಾವಿಯಲ್ಲಿ ರಾತ್ರಿ ಬೀಳೋದು. ಅಂದ್ರೆ ಬಾವಿ ಇದೆ ಅಂತ ಗೊತ್ತು, ಹಗಲಲ್ಲಿ ನೋಡಿರ್ತಾರೆ, ರಾತ್ರಿ ಅಲ್ಲೇ ಹೋಗ್ಬಿಟ್ಟು ಢಮಕ್ ಅಂತ ಬಿದ್ದು ಬಿಟ್ರೆ ತಪ್ಪ್ಯಾರ್ದು? ನನ್ನದೇ. ಬಾವಿ ಗೊತ್ತಿರ್ಲಿಲ್ಲ, ಹೋಗಿ ಬಿದ್ವಿ, ಸರಿ. ಗೊತ್ತಿದ್ಬಿಟ್ಟು ಬಿದ್ದು ಬಿಟ್ರೆ ತಪ್ಪು ನಮ್ಮದು. ಹಂಗಿದ್ರೆ ಯಾವ್ದದು? ಅಜ್ಞಾನ ಅಂಧಕಾರದ ರಾತ್ರಿ. ಹೊಸ ರಾತ್ರಿ ಯಾವ್ದದು? ನನ್ನದು. ನಾನು. ಅಲ್ಬೇಲಾಪನ್. ಮೊದ್ಲು ಹುಡುಗಾಟಿಕೆ. ಯಾವ್ದಂತೆ? ಹುಡುಗಾಟಿಕೆ. ಹುಡುಗಾಟಿಕೆ. ಅಮೃತ ಬೆಳಗ್ಗೆ ಎದ್ರು ಆಗ್ತದೆ, ಎಳ್ದಿದ್ರು ಆಗ್ತದೆ. ಹಾಸಿಗೆ ಮೇಲೆ ಕುಂತರು ಆಗ್ತದೆ, ನಿಂತರು ಆಗ್ತದೆ ಅಲ್ವಾ? ಮುಖ ತೊಳಿಬೇಕಾಗಿದ್ದಿಲ್ಲ, 4:15 ಬಂದ್ರು ಆಗ್ತದೆ, 3:15 ಎದ್ರು ಆಗ್ತದೆ. ನಮ್ಗೆ ಇಷ್ಟ ಆಯ್ದಾಗ ನಾವು ಮಾಡ್ತೀವಪ್ಪ, ಬೇಕಾದ್ರೆ ಮಾಡ್ತೀವಿ, ಇಲ್ಲ ಅಂದಿಲ್ಲ. ಇದು ಸ್ವಲ್ಪ ಜಾಸ್ತಿ ಜ್ಞಾನ ಇರ್ತದೆ ನೋಡಿ ಅವರು ಮಾಡುವಂಥದ್ದು. ಹುಡುಗಾಟಿಗೆ ವಿಷಯ ಗೊತ್ತು, ಜ್ಞಾನ ಗೊತ್ತು, ಅನುಭವ ಗೊತ್ತು, ಬೇಕು ಅಂತ ಗೊತ್ತು, ಎಲ್ಲನೂ ಕೂಡ ಗೊತ್ತಿದ್ರು ಕೂಡ ಸೀರಿಯಸ್ನೆಸ್ ಇಲ್ಲ. ಅಲ್ಬೇಲಾಪನ್, ಹುಡುಗಾಟಿಕೆ ಅಲ್ವಾ? ಇದು ಹೇಳ್ತಾರೆ, ಹೊಸದಾಗಿ ರಾತ್ರಿ ಏನೇನ್ ಮಾಡ್ಬಿಟ್ಟಿದೆ ಅಂತೆ? ಬಂದ್ಬಿಟ್ಟಿದೆ. ಯಾರಿಗೆ? ನಮ್ಗೆ. ಮಕ್ಕಳಿಗೆ, ವಿಶೇಷವಾಗಿ ಬಾಬನ ಮಕ್ಕಳಿಗೆ. ಓಕೆ. ಎರಡನೇದು ಬಾಬಾ ಹೇಳ್ತಾರೆ ಆಲಸ್ಯ. ಆಲಸ್ಯ ಅಂತಂದ್ರೆ ಎಷ್ಟು ಗಂಟೆ ಬೇಕಾದ್ರೂ ಹೇಳ್ಬೋದು, ಸಾಧನೆ ಮಾಡ್ಬೋದು, ಮಾಡ್ತಿದ್ರೆ ಇಲ್ಲ, ಇವತ್ತು ಮಳೆ ಬರ್ತಾ ಇದೆಯಲ್ಲ, ಮುಂದಿನ ವಾರ ನೋಡೋಣ ಅಂತ ಹೇಳ್ಬಿಟ್ಟು ಸೀರಿಯಸ್ನೆಸ್ ಇಲ್ಲ. ಕ್ಲಾಸಿಗೆ ಹೋಗ್ಬೇಕಾದ್ರೆ ಟೈಮಿಂಗ್ ಇಲ್ಲ, ಹೆಂಗೆ ಬೇಕಾದ್ರಂಗೂ ಏನ್ ಮಾಡ್ತೀವಿ? ಜೀವನವನ್ನ ಮಾಡ್ತೀವಿ. ಮೂರನೇದು ಮಾಡ್ತಾರೆ ಬಹಾನೆ ಬಾಜಿ, ಕಾರಣಗಳನ್ನ ಹೇಳೋದು. ಏನಂತ? ನನ್ನ ಮಗಳ ಮದ್ವೆ ಒಂದು ಆಗ್ಬಿಡ್ಲಿಯಪ್ಪ, ಆಮೇಲೆ ನೋಡಿ ಬಾಬಾ ಹೆಂಗೆ ಸಾಧನೆ ಮಾಡ್ತೀವಿ ಅಂತ ಅಲ್ವಾ? ಆಮೇಲೆ ಇನ್ನೊಂದು ಮಗನ ಎಜುಕೇಶನ್ ಸ್ಟಾರ್ಟ್ ಆಗ್ತದೆ, ಸೊಸೆ ದಿನದಿಂದ ಬಂದ್ಬಿಡ್ತದೆ, ತಲೆನೋವು ಸ್ಟಾರ್ಟ್ ಆಗಿಬಿಡ್ತದೆ, ಹಣಕಾಸಿನ ಸಮಸ್ಯೆಗಳು ಸ್ಟಾರ್ಟ್ ಆಗ್ತವೆ. ಹೀಗೆ ಪ್ರತಿ ಸಲ ಬರೀ ಕಾರಣಗಳನ್ನ ಕೊಟ್ಬಿಟ್ಟು ಸಾಧನೆಯನ್ನ, ಪುರುಷಾರ್ಥವನ್ನ, ಸೇವೆಯನ್ನ, ತಪಸ್ಸನ್ನ ಮುಂದಾಗ್ತಾ ಹೋಗ್ತಾರೆ ಹೊರತು ಬಾಬಾ ಹೇಳಿರುವಂತ ರೀತಿಯಲ್ಲಿ ಸಾಧನೆ ಮಾಡೋದಿಲ್ಲ. ಇದು ಹೊಸ ಟೈಪಿನ ಏನಂತೆ ಬಾಬಾ ನಿದ್ರೆ ಹೇಳ್ತಾರೆ. ಅದಕ್ಕೆ ಸುಂದರವಾದಂತ ಗಾದೆ ಇದೆ, ನಿಜವಾಗ್ಲೂ ನಿದ್ರೆ ಮಾಡಿದವ್ರಿಗೆ ಏಳಿಸ್ಬೋದಂತೆ. ಯಾರಿಗೆ ಏಳ್ಸ್ಲಿಕ್ಕೆ ಆಗೋದಿಲ್ಲ? ನಿದ್ದೆ ಮಾಡೋರು ನೇರ್ಸಕ್ಕಾಗಲ್ಲ. ನಿದ್ರೆ ಬರದಿದ್ರು ನನಗೆ ನಿದ್ರೆ ಬಂದಿದೆ ಅಂತ ನಾಟಕ ಮಾಡ್ತಾ ಇರ್ತಾನೆ ನೋಡಿ, ಅವ್ರನ್ನ ಏಳಿಸ್ಲಿಕ್ಕೆ
ಆಗೋದಿಲ್ಲ. ಆಗೋದಿಲ್ಲ. ಹಾಗೆ ನಿಮ್ಮ ಕೈಯಾರೆ ನೀವು ಒಬಿಡಿಯಂಟ್ ಸ್ಟೂಡೆಂಟ್ಗಳಾಗದೇನೆ, ಬಾಬಾರವರ ಯೋಗ್ಯ ಮಕ್ಕಳ ಆಗದೇನೆ, ನೀವು ನಿಮ್ಮ ಕೈಯಾರೆ ಹೊಸ ಹೊಸ ಸಮಸ್ಯೆಗಳನ್ನ ಏನ್ ಮಾಡಿಕೊಳ್ತಾ ಇದ್ದೀರಿ, ತಂದುಕೊಳ್ತಾ ಇದ್ದಾಗ ಆವಾಗ ಜ್ಞಾನದಲ್ಲಿ ಇದ್ದರೂ ಕೂಡ ನೀವೇನಾಗಿರ್ತೀರಿ, ಅಜ್ಞಾನ ಅಂಧಕಾರದ ರಾತ್ರಿಯಲ್ಲಿ ನೀವೇನಾಗ್ಬಿಟ್ಟಿದ್ದೀರಾ, ಬಂದ್ಬಿಟ್ಟಿದ್ದೀರಾ ಮಕ್ಕಳೇ ಅಲ್ವಾ. ಅದಕ್ಕಾಗಿ ಅಲ್ಲಿಂದ ಹೊರಗಡೆಗೆ ಬಂದು ನಿಜವಾಗ್ಲೂ ನಿದ್ರೆಯಿಂದ ಜಾಗರಣೆ ಆಗಿ ಶಿವನನ್ನ ನೋಡ್ತಾ, ಶಿವನ ಜೊತೆಗೆ ಜೀವನವನ್ನು ಮಾಡ್ತಾ, ಆ ಕಣ್ಣಿನ ಎದೆಗಡೆಗಿರುವಂತ ಆ ಪರೆಯನ್ನ ತೆಗೆದು ಕಪ್ಪಾಗಿರುವಂತ ಪ್ರಪಂಚವನ್ನ ಬೆಳ್ಳಿಗಿನ ರೂಪದಲ್ಲಿ ಯಥಾರ್ಥವಾಗಿ ಹೇಗಿದೆಯೋ ಹಾಗೆ ನೋಡಿ ನನ್ನ ಜೀವನವನ್ನ ಕಾರ್ಯದಲ್ಲಿ ತರೋದೇ ಸತ್ಯವಾದಂತ ಜಾಗರಣೆ ಆಗಿದೆ. ಮೊದಲು ಯೋಗ ಗೊತ್ತಿಲ್ಲ ಅಂತ ಹೇಳಿದ್ವಿ, ಅನುಭವ ಆಗಲ್ಲ ಅಂತ ನೂರಾರು ಕಾರಣಗಳನ್ನು ಹೇಳಿದ್ವಿ. ಎಲ್ಲಾ ಕಾರಣಗಳಿಗೆ ಬಾಬಾ ಉತ್ತರ ಕೊಟ್ಟಿದ್ದಾಯ್ತು. ಓಕೆ, ಅಮೃತ ವೇಳೆಗೆ ಅಯ್ಯೋ ಸೆಂಟರಿಗೆ ಹೋಗ್ಬೇಕಲ್ವಾ, ತುಂಬಾ ದೂರ. ಸರಿ, ಬಾಬಾ ಮನೆಗೆ ಬಂದರು. ಪೀಸ್ ಆಫ್ ಮೈಂಡ್ ಚಾನಲ್ ಅನ್ನು ಕೊಟ್ಟರು. ಇವಾಗ ಡೈರೆಕ್ಟ್ ಆಗಿ ಲೈವ್ ಆಗಿ ಮಾಡಿಸ್ತಾ ಇದ್ದಾರೆ. ಅಷ್ಟಾದ್ರೂ ಕೂಡ ನಾವು ಕಾರಣಗಳನ್ನು ಹೇಳ್ತೀವಿ ಅಂತಂದ್ರೆ ಬಾಬಾ ಹೇಳ್ತಾರೆ, ಇದಕ್ಕಿಂತ ಹೆಚ್ಚಿಗೆ ನಾನೇನು ಮಾಡ್ಲಿಕ್ಕೆ ಆಗೋದಿಲ್ಲ. ಈಗಲೂ ಕೂಡ ಈ ಒಂದು ಕಡಿಮೆತನಗಳ ಕಾರಣದಿಂದ ಅಜ್ಞಾನ ಅಂಧಕಾರದ ರಾತ್ರಿಯಲ್ಲಿ ನೀವು ಮಲಗಿದ್ದಿದ್ರೆ ಏನಾಗ್ತದೆ, ನೀವು ಮುಂದೆ ಪರಿವರ್ತನೆ ಆಗಲಿಕ್ಕೆ ಸಾಧ್ಯವಿಲ್ಲ. ಅದಕ್ಕಾಗಿ ಇದು ಜ್ಞಾನ ಇದ್ದು ಅಜ್ಞಾನದಲ್ಲಿ ಹೋಗುವಂತ ಮಕ್ಕಳ ಲಕ್ಷಣ. ಅದಕ್ಕೆ ಬಾಬಾ ಹೇಳ್ತಾರೆ, ವಿಕರ್ಮ ವಿನಾಶ ಮಾಡೋದು ಬೇರೆ, ಮಕ್ಕಳನ್ನ ಪಾವನ ಮಾಡೋದು ಬೇರೆ, ಆದರೆ ಮಕ್ಕಳನ್ನ ಏಳಿಸೋದೇ ಕಷ್ಟ ಅಂತ. ಹೋಗಿ ನೋಡಿ, ಒಂದು ಮಗುಗೆ ಅಮ್ಮ ಏನ್ ಮಾಡ್ತಾರೆ, 10 ಸಲ ಹೋಗ್ಬಿಟ್ಟು ಏನ್ ಮಾಡ್ಬಿಡ್ತಾರೆ, ಮಕ್ಕಳಿಗೆ ಏಳಿಸ್ಬೇಕಾಗತ್ತೆ ಅಲ್ವಾ. ಎದ್ದಿದ್ರೆ ಸ್ನಾನ ಮಾಡಿಸ್ಬೋದು, ಊಟ ಮಾಡಿಸ್ಬೋದು, ಬಟ್ಟೆ ಹಾಕ್ಬೋದು, ಎಲ್ಲಾನು ಕೂಡ ಮಾಡ್ಬೋದು. ಹೇಳೋದೇ ಇಲ್ಲ ಅಂತಂದ್ರೆ ಏನ್ ಮಾಡೋದು ಅವಾಗ? ಮಗು ಯಾಕೆ ಹೇಳ್ತಾ ಇಲ್ಲ ಹೇಳಿ ನೋಡೋಣ, ಮಗು ಯಾಕೆ ಹೇಳ್ತಾ ಇಲ್ಲ ಹೇಳಿ ನೋಡೋಣ. ತುಂಬಾ ಸುಸ್ತಾಗಿದ್ರು ಕೂಡ ಮಗು ಹೇಳೋದಿಲ್ಲ. ಯಾಕೆ ಹೇಳ್ತಾ ಅಂದ್ರೆ ರಾತ್ರಿ 12:30 1 ಗಂಟೆವರೆಗೂ ಮೊಬೈಲ್ ನೋಡೋದು. ಅವಾಗ ಏನಾಗ್ತದೆ, ನಿದ್ರೆ ಕಂಪ್ಲೀಟ್ ಆಗಿರೋದಿಲ್ಲ. ಆವಾಗ ಅಮ್ಮ ಹೇಳಿದ್ರು ಹೇಳೋದಿಲ್ಲ, ಹೇಳಿದ್ರು ಚೆನ್ನಾಗಿ ನಿದ್ರೆ ಮಾಡಿಬಿಟ್ರೆ ಅಮ್ಮ ಏನ್ ಮಾಡಿದ್ರೆ ಎಲ್ಲ ಮಾಡಿಟ್ಬಿಟ್ಟು ಸೀದಾ ಕೆಲ್ಸಕ್ಕೆ ಹೋಗ್ಬಿಡ್ತಾರೆ. ಆಮೇಲೆ ಸ್ಕೂಲಿಗೆ ಲೇಟ್ ಆಯಿತು ಅಂತ ಬಿಟ್ಟು ಟಕ 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 ಅಂತ ಹೇಳೋದು, ಲೇಟ್ ಆಗೋದು, ಸ್ಕೂಲ್ ಬಸ್ ಪಾಸ್ ಆಗ್ತದೆ, ಸ್ಕೂಲಿಗೆ ಹೋಗಿ ಚೆನ್ನಾಗಿ ಏಟ್ ತಿನ್ನೋದು ಅಲ್ವಾ. ಈಗಂತೂ ಸ್ಕೂಲಲ್ಲಿ ಏನಾಗೋದು, ಲೇಟ್ಗಳೇ ಬಿಡೋದಿಲ್ಲ. ಅದಕ್ಕಾಗಿ ಏನು ಮಾಡಿಬಿಡೋದು, ಹುಡುಗಾಟಿಕೆ ಮಾಡಿಬಿಡೋದು. ಮತ್ತೆ ಸ್ಕೂಲಿಗೆ ಹೋಗ್ಬೇಕಾದ್ರೆ ಮಕ್ಕಳಿಗೆ ಏನು ಬರ್ತದೆ, ಹೊಟ್ಟೆ ನೋವು ಬರ್ತದೆ. ಸ್ಕೂಲ್ ಟೈಮ್ ಮುಗಿದ ತಕ್ಷಣ ಹೊಟ್ಟೆ ನೋವು ಏನಾಗ್ಬಿಡ್ತದೆ, ಹೊರಟೋಗ್ಬಿಡ್ತದೆ. ಹಾಗೆ ನಮಗೂ ಕೂಡ ಒಂದು ಈಶ್ವರ್ಯ ಕಾರ್ಯಕ್ಕೆ ಬಂದಾಗ, ಆಫರ್ ಬಂದಾಗ, ಸೇವೆ ಬಂದಾಗ ನೂರಾರು ಕಾರಣಗಳಿರ್ತವೆ. ಅವೆಷ್ಟು ಸುಂದರವಾದ ಮಾತನ್ನು ಹೇಳ್ತಾರೆ. ಬಟ್ಟಿಗೆ ಹೋಗ್ಬೇಕು ಅಂದ್ರೆ ಮಕ್ಕಳಿಗೆ ಮಳೆ ಬರ್ತದೆ, ಮದುವೆ ಮನೆ ಹೋಗ್ಲಿಕ್ಕೆ ಮಳೆ ಬರೋದಿಲ್ಲ. ಡಿಸ್ಕೌಂಟ್ ಅಂಗಡಿಗಳು ಡಿಸ್ಕೌಂಟ್ ಇದ್ದಾಗ ಮಳೆ ಬಿರುಗಾಳಿ ಯಾವುದೂ ತಾಗೋದಿಲ್ಲ, ಸರಿನಾ. ಆದ್ರೆ ಈಶ್ವರ್ಯ ಕಾರ್ಯಕ್ಕೆ ಮಾತ್ರ ನೂರಾರು ಕಾರಣಗಳು. ಬಾಬಾ ಹೇಳ್ತಾರೆ, ನೋಡಿ ಮಕ್ಕಳು, ಇಷ್ಟೆಲ್ಲ ಜ್ಞಾನ ಹೇಳಿದ ಮೇಲೂ ಈ ರೀತಿ ಮಕ್ಕಳು ಮಾಡಿರೋದನ್ನು, ಈ ಆಲಸ್ಯ ತೆಗಿಲಿಕ್ಕೂ ನಾನು ಹೊಸದಾಗಿ ಜನ್ಮವನ್ನ ಪಡಿಬೇಕಾಗ್ತದೆ. ಬಾಬಾ ಈ ಮೊದಲು ಹೇಳ್ತಾರೆ, 70 ವರ್ಷ ಆಯ್ತು ನಾನು ಈ ಪ್ರಪಂಚಕ್ಕೆ ಬಂದು, ಈಗ 87 ವರ್ಷ ಆಯ್ತು. ಈ 87 ವರ್ಷ ಹಳೆ ಅಜ್ಞಾನದಲ್ಲಿರುವಂತ ಕೊಳೆಯನ್ನು ತೆಗೆಯೋದು ಬಿಟ್ಟು ಹೊಸದಾಗಿರುವಂತ ಕಾಯಿಲೆ ಇದೆಯಲ್ಲ, ಮಕ್ಕಳು ತಮ್ಮ ಕಾಲ ಮೇಲೆ ತಾವು ಕಲ್ಲು ಹಾಕೊಳ್ತಿದಲ್ಲ, ಅದನ್ನು ತೆಗಿಲಿಕ್ಕೆ ಹೊಸ ರೂಪದ ಜನ್ಮವನ್ನು ನಾನೇನ್ ಮಾಡ್ಬೇಕಾಗ್ತದೆ, ಒಂದು ಸುಂದರವಾದ ಮಾತನ್ನು ಹೇಳ್ತಾರೆ. ಇಷ್ಟು ವರ್ಷ ಪ್ರಪಂಚದಲ್ಲಿರುವಂತ ಮಕ್ಕಳ ದೂರ ಮಾಡ್ಲಿಕ್ಕೆ, ಅಂಧಕಾರ ದೂರ ಮಾಡ್ಲಿಕ್ಕೆ ಮಕ್ಕಳನ್ನ ಉಪಯೋಗ ಮಾಡ್ಬಿಟ್ಟು ನಾನೇನ್ ಮಾಡ್ತಿದ್ದೆ, ಅವರ ದುಃಖವನ್ನು ದೂರ ಮಾಡ್ತಿದ್ದೆ. ಆದ್ರೆ ಅನುಭವಿಗಳಾಗಿರುವಂತ ನನ್ನ ಮಕ್ಕಳೇ ಇವತ್ತೇನಾಗಿದ್ದಾರೆ, ಹುಡುಗಾಟಿಕೆಯಲ್ಲಿ ಇರುವಂತ ಕಾರಣದಿಂದ ಈ ಮಕ್ಕಳನ್ನ ಸರಿ ಮಾಡ್ಲಿಕ್ಕೆ ನಾನೇನ್ ಮಾಡ್ಬೇಕಾಗತ್ತೆ, ಹೊಸದಾಗಿರುವಂತ ಜನ್ಮವನ್ನ ನಾನು ಪಡಿಬೇಕಾಗ್ತದೆ. ಶಿವರಾತ್ರಿಯಲ್ಲೇ ಇನ್ನೊಂದು ಶಿವರಾತ್ರಿ. ಇದು ಯಾರಿಗೋಸ್ಕರ, ಹುಡುಗಾಟಿಗೆ ಮಕ್ಕಳಿಗೋಸ್ಕರ, ಅಜ್ಞಾನದಲ್ಲಿರುವಂತ ಮಕ್ಕಳಿಗೋಸ್ಕರ ಅಲ್ಲ. ಯಾವ ಮಕ್ಕಳಿಗೋಸ್ಕರ,
ಜ್ಞಾನವನ್ನ ತಿಳಿದು ಭಗವಂತನನ್ನ ತಿಳ್ಕೊಂಡು ಬೇರೆಯವರಿಗೆ ಭಗವಂತನ ಪರಿಚಯವನ್ನು ಕೊಡ್ತಾ ನೀವು ಸತ್ಯುಗಕ್ಕೆ ಹೋದ್ರೆ ಹಿಂಗಾಗ್ತದೆ ಅಂತ ಭಾಷಣ ಮಾಡಿ ಎಲ್ಲ ಹೇಳುವಂತ ಮಕ್ಕಳು ಯೋಗದಲ್ಲಿ ಸಾಧನೆಯನ್ನ ನಿಲ್ಲಿಸಿಬಿಟ್ಟು ಹೆಸರು ಕೀರ್ತಿ ಹಿಂದ್ಗಡೆ ಏನ್ ಮಾಡ್ತಿದ್ದಾರೆ, ಓಡ್ತಾ ಇರುವಂತಹ ಹುಡುಗಾಟಿಕೆಯಲ್ಲಿರುವಂತ ಮಕ್ಕಳಿಗೋಸ್ಕರ ನಾನು ವಿಶೇಷವಾದಂತ ಜನ್ಮವನ್ನ ಪಡಿಬೇಕಾಗ್ತದೆ. ಆ ವಿಷಯವನ್ನ ನಾನು ಮೊದಲು ಜ್ಞಾನದ ಮುಖೇನ ಹೇಳ್ತೇನೆ. ಆ ಮಾತನ್ನ ಕೇಳಲಿಲ್ಲ ಅಂತಂದ್ರೆ ನನ್ನ ಕೈಯಲ್ಲಿ ಶಿಕ್ಷೆ. ಏನ್ ಬರ್ತದಂತೆ, ಶಿಕ್ಷೆ. ಕೋಲುಗಳು ಬರ್ತಾವೆ ಅಂತ ಹೇಳ್ತಾವೆ ಬಾಬು. ಈಗ ಬಾಯಲ್ಲಿ ನಾನು ಹೇಳ್ತೇನೆ, ಪುನಃ 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 ಅದೇ ತಪ್ಪನ್ನ ಮಾಡಿದ್ರೆ ಅವಾಗ ಏನಾಗ್ತದೆ? ಸರಿ, ಧರ್ಮರಾಜ ನಿಮ್ಮ ಅನುಭವದ ಆಧಾರದ ಹೇಳಿ ನಿಮ್ಗೆ ಅಮೃತ ವೇಳೆಯಲ್ಲಿ ಯಾವಾಗ ನಿದ್ರೆ ಬರೋದಿಲ್ಲ? ಅಮೃತ ವೇಳೆ ನಿಮ್ಗೆ ಯಾವಾಗ ನಿದ್ರೆ ಬರೋದಿಲ್ಲ? ಶಕ್ತಿಶಾಲಿ ಯೋಗ ಮಾಡಿದೆ ಗಣ, ಚೆನ್ನಾಗಿ ಬಾಬನ ಜೊತೆ ಕನೆಕ್ಟ್ ಆದಾಗ ಯೋಗ ನಿದ್ದೆ ಬರಲ್ಲ. ಅದು ಬಿಟ್ಟು ಬೇರೆ ರೀಸನ್? ಸ್ನಾನ ಮಾಡಿ ಮಡಿಯಾಗಿ ಕುಂತ್ಕೊಂಡಾಗ ಮತ್ತೆ ಅಮೃತ ವೇಳೆ ಕರೆಕ್ಟ್ ಆಗಿ ಸೀರಿಯಸ್ ಆಗಿ ಎಷ್ಟು ಗಂಟೆಗೆ ಯಾವಾಗ ಎದ್ದು ಕೂತ್ಕೊಳ್ತೀರಾ? 3:30. 3:30 ಅಣ್ಣ. ಅದಿಂದ್ಗಡೆ ಕಾರಣ ಬೇಕು ನನಗೆ. ಎಷ್ಟು ಗಂಟೆಗೆ ಇರ್ತೀರ ಅಂತ ನಾನು ಕೇಳಿಲ್ಲ. ಯಾವ ಕಾರಣ ಇದ್ದಾಗ ಸೀರಿಯಸ್ ಆಗಿ ಎದ್ದು ಕೂತ್ಕೊಂಡಿರ್ತೀರ? ಎಚ್ಚರ ಆಗುತ್ತಣ್ಣ, ಬಾಬಾ ಹೇಳಿಸ್ದಂಗೆ ಅನ್ಸುತ್ತೆ, ಎಚ್ಚರ ಆಗ್ಬಿಡುತ್ತೆ. ಅದೆಲ್ಲ ಸುಮ್ಮನೆ ಸುಳ್ಳದು. ಎಳಿಸೋದಿಲ್ಲ ಅಂತ ನಾನು ಹೇಳಿಲ್ಲ. 5 ನಿಮಿಷ. ಇದು ಉತ್ತರ. ಯಾವ ದಿನ ಸಮಸ್ಯೆ ಇರತ್ತೋ, ಕೋರ್ಟಿನ ಕೇಸಿನ ಡಿಸೈಡ್ ಮಾಡೋದಿರ್ತದೋ, ಯಾರ್ದೋ ಆರೋಗ್ಯ ಸರಿ ಇರೋದಿಲ್ಲ, ಯಾವಾಗ ನಿಮ್ಗೆ ಭಗವಂತನ ತೀರ ಅವಶ್ಯಕತೆ ಇದೆಯೋ ಆ ದಿನದ ವೈಯಕ್ತಿಕ ಜೀವನದಲ್ಲಿ ಶಾರೀರಿಕವಾಗಿ ಏನೋ ಸಮಸ್ಯೆಗಳಿರ್ಬೇಕು. ನಿಮಗೆ ಏನಿರ್ಬೇಕು? ನಿಮ್ಮ ವೈಯಕ್ತಿಕ ಜೀವನದಲ್ಲಿ ಪರ್ಸನಲ್ ಅಲ್ಲಿ ಶಾರೀರಿಕವಾಗಿ ತನುವಿನಕ್ಕೆ, ಧನಕ್ಕೆ, ಜನಕ್ಕೆ ಯಾವುದೋ ರೀತಿಯಲ್ಲಿ ನಿಮ್ಗೆ ಏನಾಗ್ಬೇಕು? ಭಗವಂತನ ಅವಶ್ಯಕತೆ ಇರ್ಬೇಕು. ಅಂತಂದ್ರೆ ನಿಮ್ಮ ಮಗನಿಗೆ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದ್ದಾರೆ, ಆರೋಗ್ಯ ಸರಿ ಇಲ್ಲ, ಆ ದಿವಸ ಅಮೃತೊಳೆ ಚೆನ್ನಾಗ್ ಆಗತ್ತೋ ಆಗಲ್ವೋ? ಚೆನ್ನಾಗುತ್ತೆ. ಯಾಕೆ? ಮಗ ಹುಷಾರಿಲ್ಲ ಅಂತ. ಮಗ ಹುಷಾರಿಲ್ಲ ಅಂತ ಹೇಳ್ಬಿಟ್ಟು ಆವಾಗ ಬಾಬಾ ಬೇಕು ನಿಮ್ಗೆ ಅಲ್ವಾ? ಅದೇ ಪ್ರಪಂಚದಲ್ಲಿರುವಂತ ನಿಮ್ಮ ಸಹೋದರ ಆತ್ಮಗಳು ಒಂದೊಂದ್ ಸೆಕೆಂಡ್ ಬೊಬ್ಬೆ ಹೊಡೆದು ನಿಮ್ಗೆ ಕೇಳೋದಿಲ್ಲ ಅಲ್ಲ? ಕೇಳತ್ತೇನೆ, ಅವ್ರಿಗೋಸ್ಕರ ಮಾಡೋದು. ನನ್ಗೆ ಗೊತ್ತಿದೆ ಯಾರಿಗೋಸ್ಕರ ಮಾಡ್ತಿದಾರ. ನಾವೇನು ಹೊಸದಾಗಿ ಫಸ್ಟ್ ಟೈಮ್ ಮಾಡ್ತೇವೆ ಗೊತ್ತಾ? ಬಾಬಾ ಹೇಳ್ತಾರೆ ನನ್ನ ಮಕ್ಕಳ ಪ್ರತಿಯೊಂದು ನಾಡಿ ಗೊತ್ತಿದೆ, ಹಂಗೆ ಕರೆಕ್ಟ್ ಆಗಿ ಮಾಡಿದ್ರೆ ಬಾಬಾ ಈ ಮುರ್ಲಿ ನುಡಿಸುವಂತ ಅವಶ್ಯಕತೆನೇ ಇರ್ಲಿಲ್ಲ. ಅಂದ್ರೆ ಯಾವ ಲೇವಲಿಗೆ ಸಮಯಕ್ಕೆ ತಕ್ಕ ಹಾಗೆ ಬಾಬಾರವರ ಮುರ್ಲಿಗಳು ಇರ್ತವೆ. ಮಕ್ಕಳ ನಾಡಿಯನ್ನು ಹೆಂಗೆ ನೋಡ್ತಾರೆ ಅಂತ ತಿಳ್ಕೊಳ್ಳಿ. ಅದ್ರ ಏನ್ ಸೀಕ್ರೆಟ್ ಇರ್ತದೆ ಅಂತ. ಯಾವಾಗ ಕಷ್ಟಗಳು ಬಂತಾವೆ ಆವಾಗ ಬಾಬನ ಮನೆನೂ ನೆನಪಾಗ್ತದೆ, ಮುರ್ಲಿನೂ ನೆನಪಾಗ್ತದೆ, ಅಮೃತ ವೇಳೆನೂ ನೆನಪಾಗ್ತದೆ, ನಿದ್ರೆನೂ ಹೋಗ್ತದೆ. ಅಂದ್ರೆ ಆವಾಗ ನಿಮ್ಗೆ ಭಗವಂತನ ಅವಶ್ಯಕತೆ ಇದೆ ಅಂತ. ಅಂದ ಮೇಲೆ ಇದನ್ನೇ ನೀವು ಪ್ರಾಕ್ಟೀಸ್ ಮಾಡಿದ್ರೆ ಮುಂದಿನ ದಿನದಲ್ಲಿ ನಾನೇ ಪ್ರತಿದಿನ ಒಂದೊಂದು ಸಮಸ್ಯೆಯನ್ನ ನಿಮ್ಮೆದೆಗಡೆಗೆ ತಂದು ಇಡ್ತೇನೆ. ಇಟ್ಟಾಗ ಬರೀ ಆ ಸಮಸ್ಯೆ ಪರಿಹಾರ ಮಾಡ್ಲಿಕ್ಕೆ ಮಾತ್ರ ನಿಮ್ದು ಅಮೃತ ವೇಳೆ ಇರ್ತದೆ ಹೊರತು ವಿಶ್ವ ಕಲ್ಯಾಣಕ್ಕೆ ಅಂತ ನಿಮ್ದು ಅಮೃತ ವೇಳೆ ಹಂಗಂದ್ರೆ ಅಂದ್ರೆ ನಿಮ್ಮ ಜೀವನದಲ್ಲಿ ನೀವು ಮಾಡಿರುವಂತ ಸಂಪಾದನೆ ಏನಿದೆ, ಈ ತಿಂಗಳ ಒಂದು 10,000 ಉಳಿಸ್ಬೇಕು ಅಂತಂದ್ರೆ ಹಾಸ್ಪಿಟಲ್ ಖಾಲಿ ಆಗ್ಬಿಡ್ತು, ಆಕ್ಸಿಡೆಂಟ್ ಆಗ್ಬಿಟ್ಟು ಅಲ್ಲಿ ಹೊರಟೋಗ್ಬಿಡ್ತು, ಮೊಬೈಲ್ ಹಾಳಾಗ್ಬಿಡ್ತು, ಟಿವಿ ಹಾಳಾಯ್ತು ಅಂತಂದ್ರೆ ಸಂಪಾದನೆ ಮಾಡಿದ್ದೆಲ್ಲ ಎಲ್ಲೋಯ್ತು? ಅದು ಸರಿ ಮಾಡಿದಲ್ಲಿ ಹೋಯ್ತು ತಾನೆ, ಉಳಿತಾಯ ಆಗತ್ತೋ ಆಗಲ್ವೋ? ಹಾಗೆ ನೀವು ಅಮೃತ ವೇಳೆಯಲ್ಲಿ ಕೂತ್ಕೊಂಡಾಗ ಇವತ್ತು ಇವರ ಆರೋಗ್ಯ ಸರಿ ಇಲ್ಲ, ಇವತ್ತು ಕೋರ್ಟ್ ಕೇಸು, ಇವತ್ತು ನನ್ನ ಮಕ್ಕಳದ ಪರೀಕ್ಷೆ ಇದೆ, ಇಲ್ಲಿ ಕಾಲೇಜಲ್ಲಿ ಅಡ್ಮಿಷನ್ ಬೇಕು ಅಂತಂದ್ರೆ ಪೂರ್ತಿ ನಿಮ್ಮ ಅಮೃತ ವೇಳೆ ಏನಿದೆ ಬರೀ ಇದರಲ್ಲೇ ಆಯ್ತೇ ಹೊರತು ವಿಶ್ವ ಕಲ್ಯಾಣ ಎಲ್ಲಿದೆ? ಬೇರೆಯವರಿಗೆ ಸಹಾಯ ಎಲ್ಲಿದೆ? ಎಲ್ಲ ಕರೆಕ್ಟ್ ಆಗಿದ್ದಾಗ ಏನ್ ಮಾಡೋದು? 3 ಬೆಡ್ಶೀಟ್ ಹಾಕೊಂಡು ಏನ್ ಮಾಡ್ಬಿಡೋದು? ಇದು ಮಕ್ಕಳಲ್ಲಿ ಬಾಬಾ ಸ್ಪಷ್ಟವಾಗಿ ನೋಡ್ತಾ ಇದ್ದಾರೆ. ಇನ್ನು ತೋರಿಕೆ ಅಮೃತ ವೇಳೆ ರೂಪನಲ್ಲಿ ಇದ್ದಾಗ, ಸಂಘಟನೆಯಲ್ಲಿದ್ದಾಗ, ಮೌಂಟ್ ಹೋಗೋದಾಗ ಏನು ಜೋಶ್ ಇವರಿಗೆ 2 ಗಂಟೆಗೆ ಎದ್ಬಿಟ್ಟು ನಾನು ಯೋಗ ಮಾಡ್ತೀವಿ ಅಂತ ತೋರಿಸೋದು, ಸರಿನಾ? ಆಮೇಲೆ ಬಂದ್ಬಿಟ್ಟು ಮಲ್ಕೊಂಬಿಡೋದು. ಟ್ರೈನ್ ಮೇಲೆ ಇಲ್ಲ,
ಮನೆಗೆ ಬಂದ್ಮೇಲೆ ಇಲ್ಲ. ಅಂದ್ರೆ ಜನರಿಗೆ ತೋರ್ಸಲಿಕ್ಕೆ ಡಾಂಬಿಕತೆಯ ನಾಟಕೀಯವಾದಂಥದ್ದು ಯಾವುದು? ಅಮೃತ ವೇಳ. ಅಂದ ಮೇಲೆ ನಿಮಗೆ ತೊಂದರೆ ಕೊಟ್ಟೇನೆ ನೀವು ಅಮೃತ ವೇಳೆ ಮಾಡ್ತೀರಾ ಅಂದ್ಮೇಲೆ ಬಾಬಾ ಏನ್ ಮಾಡ್ಬೇಕಾಗ್ತದ ಅವಾಗ? ಕೊಡ್ಲೇಬೇಕು. ತೊಂದರೆ ಕೊಡ್ತಾನೆ ಇರ್ಬೇಕಾಗುತ್ತೆ. ಹೌದಾ? ಅವಾಗ ನಿಮ್ಗೆ ಅಮೃತ ವೇಳೆ ಯೋಗ ಯಾವ್ದರ ಪ್ರತಿ? ತೊಂದ್ರೆ ಸಮಸ್ಯೆಗಳ ತೊಂದರೆ ಸರಿ ಮಾಡುದು. ಅವಾಗ ನಿಮ್ಗಲ್ಲಿ ಕಷ್ಟ ಇದೆ, ಸಾಲ ಇದೆ, ಆ ಸಾಲ ತೀರಿಸೋದಲ್ಲೇ ನೀವು ಬ್ಯುಸಿ ಆಗಿರ್ತೇನೆ ಹೊತ್ತು ಆತ್ಮಿಕವಾಗಿ ನಿಮ್ಮಲ್ಲಿ ಉಳಿತಾಯ ಇಲ್ಲ ಆಗತ್ತೆ. ಇದು ಭಗವಂತನ ಪ್ರಶ್ನೆ. ಅಂದ್ರೆ ಈ ಒಂದು ದುಷ್ಟ ಗುಣಗಳು ಮಕ್ಕಳಲ್ಲಿ ಏನಾಗಿದ್ದಾವೆ? ಜಾಸ್ತಿ ಆಗಿದ್ದಾವೆ. ಇದು ಅಜ್ಞಾನ ಕಾರಣದಿಂದ ಬಂದಿರುವಂತದ್ದಲ್ಲ, ಗೊತ್ತಿಲ್ಲದೆ ಇರುವಾಗ ಬಂದಿರುವಂತದ್ದಲ್ಲ, ಗೊತ್ತಿದ್ದು ಮಾಡುವಂತ ಒಂದು ತಪ್ಪು. ಇದರಿಂದ ನೀವೇನ್ ಮಾಡ್ಬೇಕಾಗತ್ತೆ? ಇವತ್ತು ಹೊರಗಡೆಗೆ ಬರಬೇಕಾಗುತ್ತೆ. ಅಮೃತ ವೇಳೆ ಮಾಡ್ಲಿಕ್ಕೆ ಬರ್ತದೆ, ಅನುಭವ ಆಗುತ್ತದೆ. ನಾವು ಎಷ್ಟೋ ಸಲ ಹೇಳ್ತೀವಿ ಅಮೃತ ವೇಳೆ ಯೋಗ ಯಾವಾಗ ಚೆನ್ನಾಗಿರ್ತದೆ ಆ ದಿನ ಪೂರ್ತಿ ಏನಾಗಿರ್ತದೆ? ಚೆನ್ನಾಗಿರ್ತದೆ ಹೇಳುವಂತ ಅನುಭವನು ನಮಗೆ ಇದೆ. ಇನ್ನು ಕೆಲವರು ತುಂಬಾ ಬುದ್ಧಿವಂತರು. ಏನು ಗೊತ್ತಾ ಅಣ್ಣವ್ರೆ, ನಮ್ಮ ಬಗ್ಗೆ ನೀವು ಅಮೃತ ವೇಳೆ ಯೋಗ ಮಾಡಿ. ಇನ್ನು ಕೆಲವರು ಫೋನ್ ಮಾಡ್ತಾರೆ ಮಧ್ಯದಲ್ಲಿ, ಅಣ್ಣವ್ರೆ ಇವತ್ತು ಅಮೃತ ವೇಳೆಗೆ ಎದ್ದೇ ಇಲ್ಲ, ಸ್ವಲ್ಪ ಜೂಮಲ್ಲಿ ಬಂದ್ಬಿಟ್ಟು ಒಂದು 10 ನಿಮಿಷ ದಷ್ಟಿ ಕೊಡ್ತೀರಾ? ಯಾಕೆ? ನೀವು ಅಮೃತ ವೇಳೆ ಮಾಡಿದ್ದೀರಾ, ಸ್ವಲ್ಪ ನಮ್ಗೆ ದಷ್ಟಿ ಕೊಟ್ಬಿಟ್ಟು ನಮ್ಗೆ ಬ್ಯಾಲೆನ್ಸ್ ಮಾಡಿ ಅಂತ. ಸರಿ, ಇವತ್ತು ಮಾಡೋಣ. ನಾಳೆ ಆದ್ರೂ ಹೇಳ್ತೀರಾ? ಇಲ್ಲ, ಮತ್ತಪ್ಪ ಅದೇ ರಾಗ ಅದೇ ಹಾಡು. ಮತ್ ಸಂಕಷ್ಟ ಬಂದಾಗ ಏನ್ ಮಾಡೋದು? ಹಂಗೆ ಮಾಡ್ತಾ ಹೋದ್ರೆ ಯಾವ್ದೋ ಒಂದು ಇಂಪಾರ್ಟೆಂಟ್ ವಿಷಯ ಇದ್ದಾಗ ನೀವು ಯೋಗೇಶ್ ಅಣ್ಣಿಗೆ ಫೋನ್ ಮಾಡಿದಾಗ ಯೋಗೇಶ್ ಎಲ್ಲ ಫೋನ್ ರಿಸೀವೇ ಮಾಡೋದಿಲ್ಲ. ಯಾಕೆ? ಬರೀ ಇದೇ ಕೇಳ್ತಾರೆ. ಅವರು ಸೇವೆಯಲ್ಲಿ ಬ್ಯುಸಿ ಆಗಿರ್ತಾರೆ. ನಿಮ್ಗೆ ಟೆನ್ಷನ್, ಅಯ್ಯೋ ಇವತ್ತು ಯೋಗೇಶ್ ಫೋನ್ ಇತ್ತಾ ಇಲ್ಲ, ರಷ್ಟಿ ಕೊಡ್ತಾ ಇಲ್ಲ, ನಾನು ಅಮೃತ ವೇಳೆಗೆ ಇದ್ದಿಲ್ಲ. ಇವತ್ತು ಏನಾಗುತ್ತೋ ಕರೆಕ್ಟ್ ಆಗದ ಉಲ್ಟಾನೇ ಹೊಡೆಯತ್ತೆ ಗ್ಯಾರಂಟಿ. ಯಾಕಂದ್ರೆ ಅದೇ ರೀತಿ ಸಂಕಲ್ಪ ಇರುತ್ತಲ್ಲ ನಿಮ್ದು. ಹೌದು ತಾನೆ? ಅದಕ್ಕಾಗಿ ಈ ಮಕ್ಕಳಲ್ಲಿ ಹುಡುಗಾಟಿಕೆ ಏನಾಗಿದೆ? ತುಂಬಾ ಆಗ್ತಿದೆ. ಅಲ್ಲಿಂದ ಮಕ್ಕಳನ್ನ ಇವಾಗ ನಾನು ಹೊರಗಡೆ ತೆಗೆಯುವಂತ ಹೊಸ ಕೆಲಸ ಬಾಬನಿಗೆ ಬಂದ್ಬಿಟ್ಟಿದೆಯಂತೆ. ಒಂದು ತಾಯಿ ಏನ್ ಮಾಡ್ಬೇಕು? ಒಂದು ಹಾಸ್ಪಿಟಲ್ ಡಾಕ್ಟರ್ ಅಂತ ತಿಳ್ಕೊಳ್ಳಿ. ಓಕೆ, ಅವಾಗ ಅಲ್ಲಿ ಪೇಷಂಟ್ಗಳು ಕೂಗ್ತಾ ಇರ್ತಾರೋ, ಅಳ್ತಾ ಇರ್ತಾರೋ ಇಲ್ವೋ? ಇರ್ತಾರೆ. ಇವ್ರು ಹೋಗ್ಬಿಟ್ಟು ಅವ್ರ ಸಮಸ್ಯೆ ದೂರ ಮಾಡ್ಬೇಕು ತಾನೆ? ಹೌದು. ಅದ್ರ ಮೊದಲು ಮನೇಲಿರುವಂತ ಮಗುನೇ ಟೈಮಿಗೆ ಸರಿಯಾಗಿ ಎದ್ದಿಲ್ಲ ಅಂತಂದ್ರೆ ಆ ತಾಯಿ ಶಾಂತ ಮನಸ್ಸಿನಿಂದ ಮನೇಲೆಲ್ಲ ಕೆಲಸ ಮಾಡಿಬಿಟ್ಟು ಹಾಸ್ಪಿಟ್ಲಿಗೆ ಹೋಗ್ಲಿಕ್ಕೆ ಆಗತ್ತಾ? ಇಲ್ಲ. ಆದ್ಮೇಲೆ ಯೋಚನೆ ಮಾಡಿ, ಇದು ಹೇಗೆ ಕಂಡೀಷನ್ ಅಂತಂದ್ರೆ ಪರಮಾತ್ಮ ನಮ್ಮನ್ನು ಉಪಯೋಗ ಮಾಡ್ಕೊಳ್ಬೇಕು. ಹೌದಾ? ನಮ್ಮನ್ನ ಸಾಧನವಾಗಿ ವಿಶ್ವ ಕಲ್ಯಾಣಕ್ಕೆ ಉಪಯೋಗ ಮಾಡ್ಬೇಕು ತಾನೆ? ನಾವು ಕೈ ಎತ್ತಿದೀವಿ ತಾನೆ? ತನು ಮನ ಧನ ನಿನ್ನದು, ಸಮಯ ಸಂಕಲ್ಪ ನಿನ್ನದು, ವಿಶ್ವ ಕಲ್ಯಾಣಕ್ಕೆ ನಮ್ಮನ್ನು ಉಪಯೋಗ ಮಾಡಿ ಅಂತ ಬಿಟ್ಟು ಕೈ ಎತ್ತಿ ಕೂಗಿ ಬೇಡಿ ಎಗ್ರಿಮೆಂಟ್ ಮಾಡಿ ಎಲ್ಲದೂ ಮಾಡ್ಬಿಟ್ಟು ಕುಮಾರಿ ಆಗಿದೀವಿ ತಾನೆ? ಅಂತಹ ಮಹಾನ್ ಕಾರ್ಯಕ್ಕೆ ನಾವೇ ವಿಘ್ನಗಳಾದ್ರೆ ಹೆಂಗಿರ್ತದೆ ಹೇಳಿ ನೋಡೋಣ? ಭಗವಂತನ ಕಾರ್ಯಕ್ಕೆ ಸಹಯೋಗ ಕೊಡೋ ಬದಲು ನಾವೇ ಭಗವಂತನ ಕಾರ್ಯಕ್ಕೆ ವಿಘ್ನ ಆದ್ರೆ ಏನಾಗ್ತದೆ? 10 ಗಂಟೆಗೆ ಒಂದು ತಾಯಿ ಡಾಕ್ಟರ್ ಆದವ್ರು ಎಲ್ಲಿಗೆ ಹೋಗ್ಬೇಕು? ಹೋಗ್ಬೇಕು. ಮಗ ಇದ್ದೇ ಇಲ್ಲ, 10:30 11 ಗಂಟೆಗಾದ್ರೂ ಎದ್ದಿಲ್ಲ. ಮಗನ ಕಾರಣದಿಂದ ತಾಯಿ ಲೇಟ್ ಆಗಿ ಹೋಗ್ತಾಳೆ. ಎಲ್ಲಿಗೆ? ಆಸ್ಪತ್ರೆಗೆ. ಆವಾಗ ಅಲ್ಲಿ ತೊಂದರೆ ಆಗತ್ತೋ ಆಗಲ್ವೋ? ಖಂಡಿತ ಆಗುತ್ತೆ. ಕಾರಣ ಯಾರು? ನಾವೇ. ಹೌದು ತಾನೆ? ನೀವು ಸರಿಯಾಗಿ ಅಮೃತ ವೇಳೆಗೆ ಎದ್ದಿಲ್ಲ ಅಂದ್ರೆ ದಿನವಿಡೀ ಬಾಬನನ್ನು ಕೂಗ್ತಾ ಇರ್ತೀರಾ. ಅವಾಗ ಬಾಬಾ ಮಾಡುವಂತ ಭಕ್ತರ ಇಷ್ಟ ಪೂರ್ಣ ಮಾಡೋದು, ಮಕ್ಕಳ ಇಷ್ಟ ಪೂರ್ಣ ಮಾಡೋದು, ವಿಶ್ವ ಕಲ್ಯಾಣಕ್ಕೆ ಬಾಬನಿಗೆ ತೊಂದರೆ ಆಗತ್ತೋ ಆಗಲ್ವೋ? ಆಗುತ್ತೆ. ಅವರಿಗೆ ಸಹಯೋಗ ಕೊಡೋ ಬದಲು ನೀವು ಡಿಸ್ಟರ್ಬೆನ್ಸ್ ಮಾಡ್ತಾ ಇದ್ದೀರಿ ಅಂತ ಬಾಬಾ ಹೇಳ್ತಾರೆ. ಒಂದು ಸ್ವಲ್ಪ ದಿನ ನಾನು ಕೇಳ್ತೇನೆ, ಆಮೇಲೆ 100ಕ್ಕೆ 100ರಷ್ಟು ಶಿಕ್ಷೆ ಕೊಡ್ತೇನೆ. ಅಲ್ಲಿ ಅವರು ಹಾಸ್ಪಿಟಲ್ ಪೇಷಂಟ್ಗಳು ನೋಡ್ತಿರ್ಬೇಕಾದ್ರೆ 10 ಸಲ ಫೋನ್ ಮಾಡ್ಬಿಟ್ಟು, ಅಮ್ಮ ನೀರ್ ಎಲ್ಲಿಟ್ಟಿದೀಯಾ, ಇಡ್ಲಿ ವಡ ಎಲ್ಲಿಟ್ಟಿದೀಯಾ, ನನ್ನ ಬುಕ್ ಎಲ್ಲಿಟ್ಟಿದೀಯಾ, ಪೆನ್ ಎಲ್ಲಿಟ್ಟಿದೀಯಾ ಅಂತ ಅಮ್ಮನಿಗೆ ಕೇಳಿದ್ರೆ ಅಮ್ಮ ಪ್ರೀತಿಯಿಂದ ಮಾಡ್ತಾ ಇರ್ತಾಳೋ ಬೈತಾರೋ? ಬೈತಾರೆ. ಮತ್ ನಾವೇನ್ ಮಾಡ್ತಿದ್ದೀವಿ ಆಗಿದ್ರೆ? ಅಮೃತ ವೇಳೆಯಲ್ಲಿ ಶಾಂತ ಮನಸ್ಸು, ಒಂದು ಬಾಬಾ ಉದಾಹರಣೆ ತಗೊಳ್ತಿದ್ದಾರೆ. ಅಮೃತ ವೇಳೆ ಶಾಂತ ಮನಸ್ಸಿಂದ ಮನಸ್ಸನ್ನು ಭಗವಂತನ ಕೈಯಲ್ಲಿ ಕೊಡೋದು ಬಿಟ್ಟು ಅವನಿಗೆ ಪದೇ ಪದೇ ಡಿಸ್ಟರ್ಬ್ ಮಾಡ್ಬಿಟ್ಟು ಇದನ್ನು ಮಾಡ್ಕೊಡು, ಅದನ್ನು ಮಾಡ್ಕೊಡು, ಇದಾಗಿಲ್ಲ, ಅದಾಗಿಲ್ಲ, ಇದು ಹಂಗಾಗ್ತದೆ, ಹಿಂಗಾಗ್ತದೆ, ಅವರಿಗೆ ಮಾತಿನಲ್ಲಿ ಕರೆದು ಬಿಟ್ಟು ನಾವೇನ್ ಮಾಡ್ತಿದ್ದೀವಿ? ಅವನು ಮಾಡುವಂತ ಮಹಾನ್ ಕಾರ್ಯಕ್ಕೆ ನಾವೇ ವಿಘ್ನ ರೂಪಗಳಾಗಿದ್ದೀವಿ. ಹೌದು ಅಲ್ವೋ? ಎಸ್ ಆರ್ ನೋ?
ಅಲ್ಲಿಂದ ಹೊರಗಡೆ ತೆಗೆಯುವಂತ ಅನಿವಾರ್ಯತೆ ಇವತ್ತು ಯಾರಿಗೆ ಬಂದಿದೆ? ಬಾಬುಗೆ. ಬಾಬಾರವರಿಗೆ ಬಂದಿದೆ. ಹೊರಗಡೆ ಪ್ರಪಂಚದವ್ರನ್ನ ಸರಿ ಮಾಡೋದು ಬಿಡಿ, ಪೇಷಂಟ್ಗಳನ್ನ ಸರಿ ಮಾಡೋದು ಬಿಟ್ಬಿಟ್ಟು ಇವತ್ತು ನರ್ಸ್ಗಳನ್ನ ಸರಿ ಮಾಡಬೇಕಾದಂತ ಅನಿವಾರ್ಯತೆ ಬಾಬನಿಗೆ ಬಂದಿದೆಯಂತೆ. ಯಾಕೆ ಹೇಳಿ? ನಿಯಮವನ್ನು ನಾವು ಸರಿಯಾಗಿ ಫಾಲೋ ಮಾಡ್ತಾ ಇಲ್ಲ, ಬಾಬನ ಕಾರ್ಯಕ್ಕೆ ಸಹಯೋಗ ಕೊಡ್ತಾ ಇಲ್ಲ. ಆ ಕಾರಣದಿಂದ ಇಷ್ಟು ಬೇಹದ್ದಿನಲ್ಲಿ ತೀವ್ರ ರೂಪದಲ್ಲಿ ಈಶ್ವರಿ ಸೇವೆ ಆಗ್ಬಿಟ್ಟು ವಿಶ್ವ ಪರಿವರ್ತನೆ ಆಗ್ಬೇಕು, ಪ್ರಪಂಚದ ಜನರಿಗೆ ಸಂದೇಶ ಸಿಗಬೇಕು, ಅದು ಸಿಗ್ತಾ ಇಲ್ಲ. ಆದ್ಮೇಲೆ ಬೇರೆಯವ್ರಿಗೆ ನೀವು ಸಂದೇಶ ಕೊಡೋದು ಬಿಡಿ, ನೀವೇನೇ ಈಶ್ವರ್ಯ ಕಾರ್ಯಕ್ಕೆ ಸಂದೇಶವನ್ನು ಕೊಡಲಿಕ್ಕೆ ದೊಡ್ಡ ವಿಘ್ನ ರೂಪದಲ್ಲಿ ನಿಮ್ಮ ತಂದೆ ಎದುರುಗಡೆಗೆ ನಿಂತಿದೆ. ನಿಂತಿದ್ದೀರಿ. ಅವರು ಕೆಲಸ ಮಾಡ್ಬೇಕಂದ್ರೆ ಗೊಳೋ ಅಂತ ಹತ್ತಿ ಬಿಡೋದಪ್ಪ. ಅವಾಗ ಏನಾಗ್ತದೆ? ನಿಮ್ಮ ಕಡೆ ಗಮನ ಕೊಟ್ಟಾಗ ಅಲ್ಲಿ ಏನಾಗ್ಬಿಡ್ತದೆ? ಯಜ್ಞ ಸೇವೆ ಮಾಡೋದಕ್ಕಾಗೋದಿಲ್ಲ. ತೊಂದರೆ ಆಗತ್ತೆ ಅಲ್ವಾ? ಅದಕ್ಕಾಗಿ ಇದನ್ನ ಸಮಯದ ಅನುಸಾರ ಬಾಬಾ ಮಕ್ಕಳಲ್ಲಿ, ವಿಶೇಷವಾಗಿ ಅನುಭವದಲ್ಲಿರುವಂತ ಮಕ್ಕಳಲ್ಲಿ ನೋಡ್ತಾ ಇದ್ದಾರೆ. ಅದಕ್ಕಾಗಿ ಮಕ್ಕಳೇ ಅದನ್ನು ನೀವು ಸರಿ ಮಾಡ್ಕೊಳ್ಬೇಕು. ಮಕ್ಕಳು ಬಾಬನ ಮಾತನ್ನು ಕೇಳೋದು ಬಿಟ್ಟು ಮಕ್ಕಳ ಅಂದ್ರೆ ತಮ್ಮ ಸಹೋದರ ಆತ್ಮರನ್ನ ನೋಡ್ತಾರಂತೆ. ನೋಡ್ಬಿಟ್ಟು ಏನ್ ಹೇಳ್ತಾರಂತೆ, ಆ ಮಹಾರಥಿಗಳು ಅವರು ಅಮೃತ ವೇಳೆಗೆ ಹೇಳೋದಿಲ್ಲ, ನಾವ್ ಯಾಕೆ ಹೇಳ್ಬೇಕು? ಅವ್ರು ಅಮೃತ ವೇಳೆ ನಿದ್ರೆ ಮಾಡ್ತಾರೆ, ನಾವು ನಿದ್ರೆ ಮಾಡ್ತೀವಿ. ಬಾಬಾ ಹೇಳ್ತಾರೆ, ಸಹೋದರಿಂದ ಫಾಲೋ ಮಾಡಿ ಅಂತ ಹೇಳಿದೇನೋ ಅಥವಾ ಬಾಬಾನ ಫಾಲೋ ಮಾಡಿ ಅಂತ ಹೇಳಿದೇನೋ? ಬ್ರಹ್ಮ ಬಾಬಾ ಶರೀರ ಬಿಡ್ಬೇಕಾದ್ರೆ ಬ್ರಹ್ಮ ಬಾಬರಿಗೆ ಎಷ್ಟು ವಯಸ್ಸಾಗಿತ್ತು? ಎಷ್ಟು ವರ್ಷ ಆಗಿತ್ತು? 93. 60 ವರ್ಷಕ್ಕೆ ಅವರಿಗೆ ಜ್ಞಾನ ಬಾಬಾ ಬಂದಿದ್ದಾರೆ. ಓಕೆನಾ? 1936 ಅವ್ರ ಶರೀರ ಬಿಟ್ಟಿರೋದು ಎಷ್ಟು? 1969. ಓಕೆ, 33 ವರ್ಷ. 60 + 33 ಎಷ್ಟಾಯ್ತು? 93. 93 ವಯಸ್ಸಿನಲ್ಲಿ ಅವರಿಗೆ ಶುಗರ್ ಇದ್ರೂ ಕೂಡ ಅವರು ಅಮೃತ ವೇಳೆ ಎದ್ದು ಕೂತ್ಕೊಳ್ತಿದ್ರು. ಅವ್ರು ಚೇರ್ ಮೇಲೆ ಕೂತ್ಕೊಳ್ತಿರ್ಲಿಲ್ಲ, ಗದ್ದೆ ಮೇಲೆ ಕೂತ್ಕೊಳ್ತಿರ್ಲಿಲ್ಲ, ಅವರಿಗೆ ಬೆನ್ನಿಗೆ ಸಪೋರ್ಟ್ ಇರ್ಲಿಲ್ಲ. ಆ ಸಮಯದಲ್ಲಿ ಫ್ಯಾನು ಇರ್ಲಿಲ್ಲ. ಈಗ ನಮಗೆ ಎಲ್ಲ ಇದೆ. ಸೋಫಾ ಬೇಕು, ದಿಂಬು ಬೇಕು, ಫ್ಯಾನ್ ಬೇಕು, ಪೀಸ್ ಆಫ್ ಮೈಂಡ್ ಚಾನಲ್ ಬೇಕು, ಹಾಡು ಬೇಕು, ರೆಡ್ ಲೈಟ್ ಬೇಕು, ಕಿರಣಗಳು ಬೇಕು, ಕಾಮೆಂಟ್ರಿಗಳು ಬೇಕು. ಎಲ್ಲಾ ಇದ್ದ ಮೇಲೂ ಕೂಡ ಎಲ್ಲದಕ್ಕಿಂತ ಮುಖ್ಯವಾಗಿ ಮಧುರವಾಗಿರುವಂತ ನಮ್ಗೇನ್ ಬೇಕು? ಆ ನಿದ್ರೆ ಬೇಕು. ಇದೆಲ್ಲ ಇದ್ದ ಮೇಲೂ ನಮ್ಗೆ ಆಸಕ್ತಿ ಇರೋದು ಯಾವ್ದ್ರ ಬಗ್ಗೆ? ಇಷ್ಟೆಲ್ಲ ಸಾಧನೆ ಇದ್ದು ನಮ್ಮ ಗಮನ ಅಲ್ಲಿ ಏನಾಗೋದಿಲ್ಲ, ಬಾಬನ ಕಡೆಗೆ ಹೋಗ್ತೇನೆ. ಆವಾಗ ಅಣ್ಣೂರಿ ಅಮೃತ ವೇಳೆ ಕೂತ್ಕೊಳ್ತಾಗ್ಲಿ ನಮ್ಗೆ ಚೆನ್ನಾಗಿ ನಿದ್ರೆ ಬರ್ತದೆ. ಕೂತ್ಕೊಂಡ್ಬಿಡ್ತೀವಿ. ಅಂದ್ರೆ ಸೀರಿಯಸ್ನೆಸ್ ಇಲ್ಲ. ತಿರುಪತಿಗೆ ಟೂರಿಗೆ ಹೋಗ್ಬೇಕು ಅಂದ್ರೆ ಸರಿಯಾಗಿ ಎಚ್ಚರ ಆಗ್ತದೆ. ಲೌಕಿಕ ಕೆಲ್ಸಕ್ಕೆ ಹೋಗ್ಬೇಕು ಅಂದ್ರೆ ಅವಾಗ ನಿದ್ರೆ ಬರೋದಿಲ್ಲ. ಯಾವಾಗ ನಿದ್ರೆ ಬರ್ತದೆ? ಅಮೃತ ವೇಳೆ. ಆ ಅಮೃತ ಕುಡಿಯುವಂತ ಸಮಯದಲ್ಲಿ, ಬೇರೆಯವರಿಗೆ ಕುಡಿಸುವಂತ ಸಮಯದಲ್ಲಿ ಏನಾಗ್ತಾ ಇದೆ? ನಿದ್ರೆ ಬರ್ತಾ ಇರೋ ಕಾರಣದಿಂದ ಬಾಬಾ ಸುಂದರವಾದ ಮಾತನ್ನ ಹೇಳ್ತಾರೆ, ಮಕ್ಕಳೇ, ವಿಶ್ವವನ್ನ ಕ್ಲೀನ್ ಮಾಡುವ ಮೊದಲು ನನ್ನ ಮಕ್ಕಳನ್ನ ಹೇಗೆ ಕ್ಲೀನ್ ಮಾಡೋದು ಹೇಳೋದು ನನಗೆ ತಲೆನೋವಾಗ್ಬಿಟ್ಟಿದೆ. ಇವಾಗ ದೊಡ್ಡದೊಂದು ಸಮಸ್ಯೆ ಬಂದ್ಬಿಟ್ಟಿದೆ, ಇದನ್ನ ಹೆಂಗ್ ಸರಿ ಮಾಡೋದು? ಇದಕ್ಕಾಗಿ ನಾನು ಹೊಸ ಅವತಾರದ ಹೊಸ ಜನ್ಮವನ್ನ ನಾನೇನ್ ಮಾಡ್ಬೇಕಾಗ್ತದೆ? ಆವಾಗ ನಾನು ತಂದೆ ಅಲ್ಲ, ನಾನು ಯಾರು? ಧರ್ಮರಾಜ ಆಗಿರ್ತಾನೆ. ಈಗ ನಾನು ಎಚ್ಚರಿಕೆ ಕೊಡ್ತಾ ಇದ್ದೇನೆ, ನೋಡಿ ಮಕ್ಕಳೇ, ನೀವು ಇಲ್ಲಿ ಹಿಂಗೆ ತಪ್ಪು ಮಾಡ್ತಾ ಇದ್ದೀರಾ ಅಂತ ಬಿಟ್ಟು ನೀವು ಮಾತು ಕೇಳಲಿಲ್ಲ ಅಂತಂದ್ರೆ ನನ್ನ ಕೈಯಲ್ಲಿ ಆ ಚಾಟಿ ಬರ್ತದೆ. ಏನೇ ಕಷ್ಟ ಕೊಟ್ಬಿಟ್ಟಾದ್ರೂ ಕೂಡ ನಾನು ನಿಮ್ಮನ್ನು ಸಾಧನೆ ಮಾಡಿ ಕರ್ಕೊಂಡು ಹೋಗ್ತೇನೆ. ನಾವು ಬೀಕಿಗಳಾಗ್ಬಿಟ್ಟು ಇವ್ರು ಶಾಂತಿ ಇರ್ತಾರೆ, ಇವರಲ್ಲಿ ಇಷ್ಟು ಕಷ್ಟಗಳಿದಾವೆ ಅಂತ ಹೇಳಿದಿದ್ರೆ ಆವಾಗ ಅವರೆಲ್ಲ ಬಾಬನ ಮಕ್ಕಳು ಆಗ್ತಾರ? ಬಾಬನ ಮನೆಗೆ ಬರ್ತಾರ? ಇಲ್ಲ ಅಲ್ವಾ? ಯಾಕೆ ಬರೋದಿಲ್ಲ ಅಂತಂದ್ರೆ ಸಾಧನೆಯಲ್ಲಿ, ಧಾರಣೆಯಲ್ಲಿ ನಾವು ನಮ್ಮ ವೈಯಕ್ತಿಕ ಜೀವನದಲ್ಲಿ ನಿರಾಕಾರ ರೂಪದಲ್ಲಿ ಭಗವಂತ ಹೇಳ್ತಾ ಇರುವಂತ ರೂಪದಲ್ಲಿ ಅದನ್ನ ಕಾರ್ಯದಲ್ಲಿ ಇವತ್ತಿನ ಸಾಕಾರ ಮುರಳಿಯಲ್ಲಿ ಬಾಬಾ ಹೇಳ್ತಾರೆ, ಮಕ್ಕಳು ಹೇಳ್ತಾರೆ, ಬಾಬಾ ಫಾರಿನ್ ಶೂ ಕೊಡ್ಸು, ಅದ್ಯಾವುದು ಇಚ್ಛೆ ಇಟ್ಕೊಳ್ಬಾರ್ದು, ಜೀವನ ಸಿಂಪಲ್ ಆಗಿರಿ, ಸತ್ಯುಗದಲ್ಲಿ ಎಲ್ಲಾನು ಸಿಗ್ತದೆ ನಿಮ್ಗೆ.
ಈಗ ಶಾರೀರಿಕವಾಗಿ ಸಿಂಪಲ್ ಆಗಿ, ಆಧ್ಯಾತ್ಮಿಕವಾಗಿ, ಆಂತರಿಕವಾಗಿ ಒಳಗಡೆಯಿಂದ ನೀವೇನಾಗ್ತಾ ಹೋಗ್ಬೇಕು, ಶ್ರೀಮಂತರಾಗ್ತಾ ಹೋಗ್ಬೇಕಾಗ್ತದೆ. ಸ್ಥೂಲವಾಗಿ ಸಿಂಪಲ್ ಲೈಫ್ ಆಗಿರ್ಬೇಕು, ಸ್ಯಾಂಪಲ್ ಆಗಿರ್ಬೇಕು. ಊಟ ತಿಂಡಿ ಆಚಾರ ವಿಚಾರ ಆಹಾರ ಬಟ್ಟೆ ಎಲ್ಲ ಏನಾಗಿರ್ಬೇಕು, ತುಂಬಾ ಬಡತನದಿಂದ ಹರಿದೋಗಿರೋದು ಬೇಡ, ತುಂಬಾ ಶ್ರೀಮಂತಿಕದು ಬೇಡ, ಬೇಡ, ಮಿಡ್ಲ್ ಆಗಿರ್ಬೇಕು. ಸಾಧಾರಣ. ಅಲ್ವಾ? ಎಷ್ಟೇ ಬೇಕೋ ಅಷ್ಟೇ, ಹೊಟ್ಟೆ ತುಂಬಲಿಕ್ಕೆ ಊಟ ಸಾಕಿ ಹೊರತು ನಾಲ್ಗೆಗೆ ರುಚಿ ಬೇಡ. ಗೋಬಿ ಮಂಚೂರಿ ಹೊಟ್ಟೆಗೋ ನಾಲ್ಗೆಗೋ? ನಾಲ್ಗೆಗೆ. ಮಸಾಲೆ ದೋಸೆ, ನಾಲ್ಗೆಗೆ. ಅನ್ನ ಸಾಂಬಾರು ಹೊಟ್ಟೆಗೆ. ಮೊಟ್ಟೆಗೆ. ನಾವ್ ಯಾವ ತಿಂತೀವಿ ಹೇಳೋದು ನಿಮ್ ಕಡೆ ಗಮನ ಇರ್ಲಿ ಅಷ್ಟೇ, ಸರಿನಾ? ಅದಕ್ಕಾಗಿ ಇಲ್ಲಿ ಹೇಳ್ತಾರೆ, ವರ್ತಮಾನ ಸಮಯದ ಅನುಸಾರದಲ್ಲಿ ನಾವೇ ಮಾಡಿಕೊಂಡಿರುವಂತ ಸುಳ್ಳಿನ ಕೋಟೆಯನ್ನು ನಾವೇನು ಕಟ್ಕೊಂಡಿದೀವಿ, ಅದರಿಂದ ಹೊರಗಡೆ ಬರೋದೇ ನಿಜವಾದಂತಹ ಜಾಗರಣೆ ಮತ್ತು ಶಿವರಾತ್ರಿ. ಅಂದ್ರೆ ಪ್ರಪಂಚದಲ್ಲಿ ಜನ ಶಿವರಾತ್ರಿಯ ಸಮಯದಲ್ಲಿ ಜಾಗರಣೆ ಆಗಿರ್ತಾರೆ ಒಂದು ರಾತ್ರಿ. ಯಾಕೆಂದ್ರೆ ಆ ರೀತಿ ಒಂದು ರಾತ್ರಿ ಜಾಗರಣೆಯನ್ನು ನಾವು ಮಾಡಿದ್ರೆ ನಾವು ಮಾಡಿರುವಂತ ವಿಕರ್ಮ ಎಲ್ಲ ವಿನಾಶ ಆಗ್ಬಿಡ್ತದೆ, ಭಗವಂತನ ಶಕ್ತಿ ಸಿಗತ್ತೆ ಹೇಳುವಂತ ಒಂದು ನಂಬಿಕೆ ವಿಶ್ವಾಸ ಅವರಲ್ಲಿ ಇದೆ. ಅದು ಇಲ್ಲಿ ಹೊಸದಾಗಿ ಮಕ್ಕಳಿಗೆ ಒಂದು ಕಾಯಿಲೆ ಬಂದಿರುವಂತ ಕಾರಣದಿಂದ ಆ ಕಾಯಿಲೆಯಿಂದ ಮಕ್ಕಳು ಏನಾಗ್ಬೇಕಂತ ಇವಾಗ ಜಾಗರಣೆ ಆಗ್ಬೇಕಾಗತ್ತೆ. ಅದೇ ವರ್ತಮಾನ ಸಮಯದ ಅನುಸಾರ ಸತ್ಯವಾದಂತ ಜಾಗರಣೆ. ಅದಕ್ಕಾಗಿ ಬಾಬಾರವರು ವಿಶೇಷವಾಗಿ ಏನ್ ಮಾಡ್ಬೇಕಾಗತ್ತಂತೆ, ಹೊಸ ಜನ್ಮವನ್ನ ಪಡ್ಕೊಳ್ಬೇಕಾಗ್ತದೆ ಅಲ್ವಾ? ನಾರ್ಮಲ್ ಅದೇನಾಗ್ತದೆ, ಮಗು ಟೈಮ್ ಆಯ್ತು ಹೇಳು ಅಂತಂದ್ಬಿಟ್ಟು ಪಟ್ಟ ಅಂತ ಮಗು ಎದ್ದು ಬಿಟ್ರೆ ಏನಾಗೋದಿಲ್ಲ, ಸಮಸ್ಯೆನೇ ಇರೋದಿಲ್ಲ. ಅಮ್ಮ ಏನು ಮಾಡ್ಬೇಕಾದ ಅವಶ್ಯಕತೆ ಇಲ್ಲ. ಮಗು ಹೇಳ್ದಿದ್ದಾಗ ಏನ್ ಮಾಡ್ಬೇಕಾಗ್ತದೆ, ಸಮಸ್ಯೆ ಆಗತ್ತೆ. ಬಕೆಟ್ ಅಲ್ಲಿ ನೀರ್ ತಂದ್ಬಿಟ್ಟು ಮಗುವಿನ ಮೇಲೆ ಹಾಕ್ಬೇಕಾಗ್ತದೆ. ಹೊಸ ರೂಪ ತಾಳ್ಬೇಕಾಗುತ್ತೆ. ಕಾಳಿ ರೂಪ ತಾಳಬೇಕಾಗ್ತದೆ ನವರಾತ್ರಿ. ಅದಕ್ಕಾಗಿ ನವರಾತ್ರಿ ಸಮಯದಲ್ಲಿ ಬಾಬಾ ಶಿವರಾತ್ರಿ ತಗೊಂಡು ಬಂದಿದ್ದಾರೆ. ಬಾಬಾ ಏನ್ ಹೇಳ್ತಾರೆ ಗೊತ್ತಾ ಮಕ್ಕಳೇ, ಪ್ರಪಂಚದಲ್ಲಿರುವಂತ ಜನರನ್ನ ಸಾಯಿಸಿ, ವಿಕಾರವನ್ನ ಸಾಯಿಸ್ಲಿಕ್ಕೆ, ರಾವಣನ ಸಾಯಿಸ್ಲಿಕ್ಕೆ ನಾನು ದಸರಾ ಬೇಕಾಗಿಲ್ಲ. ನನ್ನ ಮಕ್ಕಳಿದಾರಲ್ಲ, ಯಾರು ನನ್ನ ಮಕ್ಕಳು, ಯಾರನ್ನ ನಾನು ಜನ್ಮ ಕೊಟ್ಟಿದ್ದೇನೋ, ಯಾರನ್ನ ಪಾಲನೆ ಮಾಡಿದೇನೋ, ಯಾರನ್ನ ದೇವತೆಗಳನ್ನಾಗಿ ಮಾಡ್ತಿದ್ದೇನೋ, ಯಾರನ್ನ ಮೂರ್ತಿಯನ್ನಾಗಿ ಮಾಡ್ತಿದ್ದಾನೋ, ಈ ನನ್ನ ಮಕ್ಕಳೇನೆ ಎಲ್ಲಾ ಜ್ಞಾನ ಚೆನ್ನಾಗಿದ್ ಬಿಟ್ಟು ಗೊತ್ತಿದ್ದು ಕೂಡ ಏನ್ ಮಾಡ್ತಿದ್ದಾರೆ ಅಲ್ವಾ? ಡಾಕ್ಟರ್ ಅನೇ ಸಿಗರೇಟ್ ಸೇದಿದ್ರೆ ಹೆಂಗಿರ್ತದೆ ಹೇಳಿ ನೋಡೋಣ ಅಲ್ವಾ? ನಮ್ ಕಥೆನೂ ಕೂಡ ಹಾಗೆ ಆಗಿದೆ. ಈ ಒಂದು ಕಡಿಮೆತನವನ್ನ ಬಾಬಾ ಪ್ರತಿದಿನ ವತನದಲ್ಲಿದ್ಬಿಟ್ಟು ಮಕ್ಕಳ ಬೂಟಾಟಿಕೆಯನ್ನ, ನಾಟಕವನ್ನ ಏನ್ ಮಾಡ್ತಿದ್ದಾರೆ ನೋಡ್ಬಿಟ್ಟು ಈ ಮುರಳಿಯನ್ನ ಅರ್ಥ ಆಗ್ತಿದ್ಯಾ? ಹಾಗಿದ್ರೆ ಈ ಎಲ್ಲ ಕಾರಣಗಳು ನಾವೇ ತಾನೆ. ಒಂದು ವೇಳೆ ನೀವು ಕರೆಕ್ಟ್ ಆಗಿ ಡಿಸಿಪ್ಲಿನ್ ಅಲ್ಲಿ ಇದ್ರೆ ನಿಮಗದ ಸಮಸ್ಯೆ ಬರೋದೇ ಇಲ್ಲ, ನಿಮಗದ ಅನ್ವಯ ಆಗೋದಿಲ್ಲ. ನಾವದನ್ನ ತಪ್ಪು ಮಾಡ್ತಾ ಇರುವಂತ ಕಾರಣದಿಂದ ಬಾಬಾ ಈ ಮುರಳಿಯನ್ನ ನುಡಿಸಬೇಕಾಗ್ತದೆ ಆತ್ಮೀಯರೇ. ಅದಕ್ಕಾಗಿ ನಿಮ್ಮ ಪ್ರತಿಯೊಂದು ಕರ್ಮ ಬಾಬನಿಗೆ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಅಲ್ವಾ? ಲಾಸ್ಟ್ ವೀಕಲ್ ಬಾಬಾ ಏನ್ ಹೇಳಿದ್ರು, ವಿಶ್ವ ಕಲ್ಯಾಣಕ್ಕೆ ನಿಮಿತ್ತ ಆಗ್ಬೇಕು, 3 ಬಿಂದುವನ್ನ ಹಾಕ್ಬೇಕು. ಅದು ಯಾಕೆ ಆಗ್ತಾ ಇಲ್ಲ ಅಂತಂದ್ರೆ ಈ ಕಾರಣದಿಂದ ಆ ಸಾಧನೆ ನಿಮ್ಗೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ನಿಮ್ಗೆ ಜ್ಞಾನ ಇಲ್ಲ ಅಂತಲ್ಲ, ಜ್ಞಾನ ಇದೆ, ಅನುಭವನೂ ಇದೆ, ಆದ್ರೆ ಸೀರಿಯಸ್ನೆಸ್ ಇಲ್ಲ, ಶಿಸ್ತು ಇಲ್ಲ, ಮಾಡಬೇಕು ಹೇಳುವಂತ ಮನೋಭಾವ ಇಲ್ಲ, ಆಲಸ್ಯ ಬಂದುಬಿಟ್ಟಿದೆ. ಅದಕ್ಕಾಗಿ ನಿರೀಕ್ಷಿತ ಪ್ರಮಾಣದಲ್ಲಿ ಏನಾಗ್ತಾ ಇಲ್ಲ, ಫಲ ಸಿಗದಿದ್ದಾಗ ತುಂಬಾ ದಿನ ಹೀಗೆ ಆಲಸ್ಯದಲ್ಲಿ ಇದ್ದು ಬಿಟ್ರೆ, ಸಂಪಾದನೆ ಆಗದಿದ್ದಾಗ ನಿಧಾನಕ್ಕೆ ಏನ್ ಮಾಡ್ಬಿಡ್ತಾರೆ, ಇಟ್ಬಿಡ್ತಾರೆ. ಫಸ್ಟಿಗೆ ಯಾವಾಗ ಬಿಡೋದು ಅಂತಂದ್ರೆ ಅಲಾರಾಮ್ ಆದ ತಕ್ಷಣ, ಬಾಬಾ ಹೇಳಿದ ತಕ್ಷಣ ಬಾಬಾ ಮಲ್ಕೊಂಡಲ್ಲೇ ಏನ್ ಮಾಡ್ತಾರೆ, ಗುಡ್ ಮಾರ್ನಿಂಗ್ ಹೇಳ್ತಾರೆ ಅಂತ ಕಣ್ಣು ಮುಚ್ಕೊಂಡು ಅಲ್ಲೇ ಏನ್ ಮಾಡೋದು, ಕರೆಕ್ಟ್ ಎಷ್ಟು ಗಂಟೆಗೆ ಎಚ್ಚರ ಆಗಿರ್ತದೆ? 5 ಗಂಟೆಗೆ. 5 ಗಂಟೆಗೆ ಎಚ್ಚರ ಆದಾಗ ಬಾಬಾ ಸಾರಿ, ನಾಳೆಯಿಂದ ಗ್ಯಾರಂಟಿ ಮಾಡ್ತೇನೆ ಅಂತ ನಾಳೆ ಮತ್ತೆ ಮಾಡೋದು, ಸರಿನಾ? ಓಕೆ, 1 ದಿನ ಆಯ್ತು, 2 ದಿನ ಆಯ್ತು, 3 ದಿನ ಆಯ್ತು, 4 ದಿನ ಆಯ್ತು, ಆಮೇಲೆ ಏನಾಗ್ಬಿಡ್ತದದು ಸಂಸ್ಕಾರ ಆಗ್ಬಿಡತ್ತೆ. ಅಷ್ಟೆಲ್ಲ ಆದ್ಮೇಲೆ 15-20 ದಿವಸದ ನಂತರ ನೀವು ಹೋಗ್ಬಿಟ್ಟು ಕೂತ್ಕೊಂಡ್ಬಿಟ್ರೆ ಏನಾಗ್ತದೆ, ಒಳ್ಳೆ ನಿದ್ದೆ ಬರ್ತದೆ. ನನ್ನೊಂದು ಪ್ರಾಕ್ಟಿಕಲ್ ಅನುಭವ ಹೇಳ್ತೇನೆ, ಓಕೆನಾ? ಮೊದಲೆಲ್ಲ ಏನಾಗ್ತಿತ್ತು ಅಂತಂದ್ರೆ ವಾರದಲ್ಲಿ ಒಂದೇ ದಿನ ಕನ್ನಡ ಕ್ಲಾಸ್ ಇರ್ತಾ ಇತ್ತು. ಓಕೆ, ಮಂಗಳವಾರ ಮಧ್ಯಾಹ್ನ 3 ರಿಂದ 4, ಬುಧವಾರ ದಿನ
ಹಿಂದಿ ಟು ತೆಲುಗು 3 ರಿಂದ 4 ಸರಿನಾ? ಓಕೆ. ಬೇರೆ ದಿನ ಎಲ್ಲ ಏನಾಗ್ತದೆ, ಬೆಳಿಗ್ಗೆ ಅಮೃತ ವೇಳೆಯಲ್ಲಿ ಬೇಗ ಹೇಳುವಂತ ಕಾರಣದಿಂದ ಮಧ್ಯಾಹ್ನ ಊಟ ಮಾಡ್ಬಿಟ್ಟು ಏನ್ ಮಾಡೋದು, ಮಲ್ಕೊಬಿಡೋದು. ಇವಾಗ ಏನಾಗಿದೆ, ವಾರಕ್ಕೆ ಒಂದೇ ದಿನ ಬುಧವಾರ ಕ್ಲಾಸ್ ಇರುವಂತ ಕಾರಣದಿಂದ ಆ ಸಮಯದಲ್ಲಿ ನಾನು 2:30 ಯೋಗದಲ್ಲಿ ಕುತ್ಕೊಂಡ್ಬಿಟ್ಟು ನನಗೇನ್ ಬಂದ್ಬಿಡ್ತದೆ, ನಿದ್ರೆ ಬಂದ್ಬಿಡ್ತದೆ. ಯಾಕೆ ಹೇಳಿ? ರೂಢಿ ಆಯ್ತು. ಸಂಸ್ಕಾರ ಆಗ್ಬಿಟ್ಟಿದೆಯಲ್ಲ, ಬೇರೆ ಎಲ್ಲ ದಿನ ನಾನು ನಿದ್ರೆ ಮಾಡುವಂತ ಕಾರಣದಿಂದ ಏನಾಗ್ಬಿಡ್ತದೆ, ಅಲ್ಲಿ ನಿದ್ರೆ ಬಂದ್ಬಿಡ್ತದೆ. ಅವಾಗ ನಾನೇನ್ ಮಾಡ್ಬೇಕಾಗ್ತದೆ, ಕಂಟ್ರೋಲ್ ಮಾಡ್ಬೇಕಾಗತ್ತೆ. ಮಜಾ ಏನು ಗೊತ್ತಾ? ಓಕೆ, ಅದಾಯ್ತು, 4 ಗಂಟೆ ಕ್ಲಾಸ್ ಮುಗೀತು, ಯಾವುದೇ ಕಾರಣದಿಂದ ನನಗೆ ನಿದ್ರೆ ಮಾಡ್ಲಿಕ್ಕೆ ಬಂದಿಲ್ಲ, ಸಾಯಂಕಾಲ 6 ಗಂಟೆ ಆದ ತಕ್ಷಣ ನಿದ್ರೆ ಹೊರಟೋಗ್ಬಿಡ್ತದೆ. ಯಾಕೆ ಹೇಳಿ? ಪ್ರತಿ ಸಮಯದಲ್ಲಿ ಯೋಗ ಮಾಡಿ 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 ಪ್ರಾಕ್ಟೀಸ್ ಆಗಿರೋದಕ್ಕೆ ಆತ್ಮ ಏನಾಗ್ಬಿಡ್ತದೆ, ಅದಕ್ಕೆ ಸೆಟ್ ಆಗ್ಬಿಡ್ತದೆ ಅಲ್ವಾ? ಅದೆಲ್ಲನೂ ಕೂಡ ಆತ್ಮೀಯರೇ ನಮ್ಮ ಮನಸ್ಸಿನ ಮೇಲೆ ಅವಲಂಬಿತ ಇದೆ. ನಾವು ಹೇಗೆ ಆತ್ಮನಿಗೆ ಡೈರೆಕ್ಷನ್ ಕೊಡ್ತೀವೋ ಅದೇ ರೀತಿ ಆತ್ಮ ವ್ಯವಹಾರವನ್ನ ಮಾಡ್ತೇವೆ. ಓಕೆ, ಕೆಲವೊಂದು ಸಲ ಆರೋಗ್ಯದ ಸಮಸ್ಯೆ, ಸುಸ್ತಾಗಿದೆ, ಅದು ಬೇರೆ ಪ್ರಶ್ನೆ. ಆದ್ರೆ ನಾವು ಅದಕ್ಕೆ ಸ್ಟ್ರಾಂಗ್ ಆಗಿ ಡೈರೆಕ್ಷನ್ ಕೊಟ್ಟಿದ್ರೆ ಖಂಡಿತವಾಗ್ಲೂ ಅದು ನಿಮ್ಗೆ ಸಹಯೋಗವನ್ನ ಕೊಡುತ್ತೆ. ಹಾಗಾಗಿ ಹೇಳ್ತಾರೆ, ಮಕ್ಕಳಿಗೋಸ್ಕರ ವಿಶೇಷವಾಗಿ ನಾನೇನ್ ಮಾಡ್ತಿದ್ದೀನಿ, ಇವತ್ತು ಶಿವರಾತ್ರಿಯನ್ನ ಇಷ್ಟ ದಿನ ಬಂದಿರೋದು ಬಾಬಾ ಯಾರಿಗೋಸ್ಕರ? ಮಕ್ಕಳಿಗೋಸ್ಕರ, ಪ್ರಪಂಚದ ಸರ್ವ ಜನರಿಗೋಸ್ಕರ. ಈ ಶಿವರಾತ್ರಿ ಯಾರಿಗೋಸ್ಕರ? ನನಗೋಸ್ಕರ. ಒಬ್ಬ ಟೀಚರ್ ಇರ್ತಾರಲ್ವಾ, ಸ್ಕೂಲಿಗೆ ಹೋಗ್ಬಿಟ್ಟು ಏನ್ ಮಾಡ್ತಾರೆ, ಸ್ಟೂಡೆಂಟ್ಸ್ ಗಳಿಗೆ ಏನ್ ಮಾಡ್ತಾರೆ, ಶಿಕ್ಷಣವನ್ನ ಕೊಡ್ತಾರೆ ಅಲ್ವಾ? ಮನೇಲಿ ಮಕ್ಕಳೇ ಇಲ್ಲ, ಮಕ್ಕಳು ಸರಿ ಇಲ್ಲ ಅಂತಂದ್ರೆ ಟೀಚರ್ ಏನ್ ಮಾಡ್ಬೇಕಾಗ್ತದೆ, 4 ಗೋಡೆ ಮಧ್ಯ ಮಗುವನ್ನ ಕೊಳಿಸಿ ಏನ್ ಮಾಡ್ಬೇಕಾಗ್ತದೆ, ಹೊಸ ಕಾಳಿಯ ಅವತಾರವನ್ನ ತಾಯಿಯಾಗಿರುವಂತ ಶಿಕ್ಷಕಿ ತನ್ನ ಮಕ್ಕಳ ಮೇಲೆ ತೋರಿಸಬೇಕಾಗ್ತದೆ. ಇದು ವರ್ತಮಾನ ಸಮಯದ ಅನಿವಾರ್ಯತೆ. ಇದು ಯಾಕೆ ಬಂದಿದೆ, ಯಾರಿಂದ ಬಂದಿದೆ? ರಾವಣ ತಂದಾಕಿರೋದಾ ಅಥವಾ ನಿಮ್ಮ ಪತಿ ತಂದಾಕಿರೋದಾ? ಮಜಾ ಏನು ಗೊತ್ತುಂಟಾ, ನಾನು ಈಶ್ವರಿ ಜೀವನದಲ್ಲಿ ನೋಡಿದ್ದೇನೆ. ಕೆಲವೊಬ್ಬರ ಜೀವನದಲ್ಲಿ ಏನಾಗ್ತದೆ, ಕರ್ಮದ ಲೆಕ್ಕಾಚಾರದ ಅನುಸಾರದಲ್ಲಿ ಏನಾಗ್ತದೆ, ರೀಸನ್ಗಳನ್ನ ಹೇಳ್ತಾರೆ. ಅಣ್ಣವ್ರೆ, ನಮ್ಮ ಮನೆಯವರು ನನಗೆ ಅಮೃತ ವೇಳೆ ಮಾಡ್ಲಿಕ್ಕೆ ಬಿಡುತ್ತಾ ಇಲ್ಲ, ಯೋಗ ಮಾಡ್ಲಿಕ್ಕೆ ಬಿಡುತ್ತಾ ಇಲ್ಲ, ಓಕೆ, ನನ್ನಲ್ಲಿ ಮೊಬೈಲ್ ಇಲ್ಲ, ಝೂಮ್ ಇಲ್ಲ. ಆತ್ಮೀಯರು ಎಲ್ಲ ಇರ್ತದೆ, ಎಲ್ಲ ಝೂಮ್ ಆಯ್ತು, ಎಲ್ಲನಾಯ್ತು, ಮನೆಯವರು ಅಬ್ಜೆಕ್ಷನ್ ಇಲ್ಲ, ಆವಾಗ ಇವರು ಚೆನ್ನಾಗಿ ನಿದ್ರೆ ಮಾಡ್ತಾರೆ. ನಾನು ಹೇಳಿದ ಅರ್ಥ ಆಯ್ತಾ ನಿಮ್ಗೆ? ಬಂಧನದಲ್ಲಿ ಇದ್ದಾಗ ಅಮೃತ ವೇಳೆ ಕರೆಕ್ಟ್ ಆಗಿ ಮಾಡ್ತಾ ಇರ್ತಾರೆ, ಅಲ್ಲಿ ಪತಿಯಿಂದನೂ ಬಂಧನ ಇಲ್ಲ, ಮೊಬೈಲು ಸರಿ ಇದೆ, ಇಂಟರ್ನೆಟ್ ಇದೆ, ಎಲ್ಲ ಕರೆಕ್ಟ್ ಆಗಿದೆ, ಯಾರ್ದು ಅಪೋಸಿಷನ್ ಇಲ್ದಿದ್ದಾಗ ಆವಾಗ ಇವರಲ್ಲಿ ಹುಡುಗಾಟಿಕೆ ಆಲಸ್ಯ ಬರುತ್ತೆ. ನಾವೆಂತ ಗುರುಗಳು ಅಂತಂದ್ರೆ ಭಗವಂತನ ಹೇಳ್ಬಿಟ್ಟು, ಬಾಬಾ ಅವ್ರಿಗೆ ಬಂಧನ ಇದೆ, ಅವ್ರಿಗೆ ಮೊಬೈಲ್ ಕೊಡಿಸು, ಹಂಗ್ ಮಾಡು ಅಂತ ನಾವೆಲ್ಲ ಅಪ್ಲಿಕೇಶನ್ ಹಾಕೋದು, ಎಲ್ಲ ಕರೆಕ್ಟ್ ಆದ್ಮೇಲೆ ಇವ್ರದ್ದು ಕಾರಣಗಳು ಏನಾಗ್ಬಿಡ್ತವೆ, ಬೇರೆನೇ ಆಗ್ಬಿಡ್ತವೆ, ಕಾರಣಗಳೇ ಬೇರೆ. ಅದೇ ಮೊಬೈಲ್ ಹಿಡ್ಕೊಂಡ್ಬಿಟ್ರೆ ರಾತ್ರಿ 12-1 ಗಂಟೆವರೆಗೆ ಏನ್ ಮಾಡೋದು? ಯಾವ ಮೊಬೈಲ್ ಅನ್ನ ಈಶ್ವರಿ ಸಾಧನೆ ಮಾಡ್ಲಿಕ್ಕೆ ಕೊಟ್ಟಿದಾರೋ ಅದೇ ಮೊಬೈಲ್ ಅಲ್ಲಿ ಹಾಳಾಗ್ಬಿಟ್ಟು ಏನ್ ಮಾಡೋದು, ಅಮೃತ ವೇಳೆಯಲ್ಲಿ ಓಂ ಶಾಂತಿ. ಇದು ಹೊಸ ಕಾಯಿಲೆ, ಹೌದೋ ಅಲ್ವೋ? ಇದನ್ನೇ ಬಾಬಾ ನೋಡ್ಬಿಟ್ಟು ಹೇಳ್ತಾರ. ಇದಕ್ಕೆ ಬೇರೆ ಕಡೆಯಿಂದ ಎಲ್ಲೂ ಅಪೋಸಿಷನ್ ಬರ್ತಾ ಇಲ್ಲ. ಅಪೋಸಿಷನ್ ಬರ್ತಾ ಇರೋದು ಎಲ್ಲಿಂದ? ನಿಮ್ಮ ಕಡೆಯಿಂದ ನೀವೇ ಅಂದ್ರೆ ಬೇರೆಯವ್ರು ಯಾರ್ದು ನಿಮ್ಮ ಮೇಲೆ ಕಲ್ಲು ಹಾಕದ, ಓಕೆ, ನಿಮ್ಮ ಕಾಲ ಮೇಲೆ ನೀವೇ ಕಲ್ಲು ಹಾಕೊಂಡ್ರೆ ಏನಾಗ್ತದೆ? ನೋವು ಯಾರಿಗಾಗ್ತದೆ? ಅಂದ್ಮೇಲೆ ಇವರನ್ನ ಮೊದಲು ತೆಗಿಬೇಕಾಗಿದೆ ಅಂತ ಹೇಳ್ತಾ ಇದ್ದಾರೆ ಬಾಬಾ. ಕಾರಣ ಜ್ಞಾನ ಇರುವಂತವ್ರು ಬೇರೆಯವರಿಗೆ ಭಾಷಣ ಮಾಡುವಂತ ಮಕ್ಕಳನ್ನ ಅಲ್ಲಿಂದ ನಾನು ಹೊರಗಡೆ ತೆಗಿಬೇಕಾಗುತ್ತೆ. ಅವಾಗ ಬಾಬಾನ ನೋಡಿ ನಮ್ ಏನೇನು ಕರ್ಮವನ್ನು ಯಾವ ರೂಪದಲ್ಲಿ ನೋಡ್ತಾರಲ್ಲ, ಏನು MRI ಸ್ಕ್ಯಾನಿಂಗ್ ಮಾಡ್ತಾರೋ ನಮ್ಮಪ್ಪ, ಏನೇನ್ ತಪ್ಪು ಮಾಡೋದು ಒಳ್ಳೇದು ಎಲ್ಲ ಕರೆಕ್ಟ್ ಆಗಿ ಏನಾಗತ್ತೆ ಬಾಬನಿಗೆ ಅದೆಲ್ಲವನ್ನ ಮುರಳಿಯಲ್ಲಿ ಹೇಳ್ತಾರೆ. ಆದ್ರೆ ಡೈರೆಕ್ಟ್ ಆಗಿ ಹೇಳೋದಿಲ್ಲ, ಹಿಂಗೆ ಅಂತ ಬಿಟ್ಟು ಅವ್ನು ಹೇಳುವಂತ ಭಾಷೆಯಲ್ಲಿ ಸ್ಟೈಲ್ ನಮ್ಗೇನಾಗ್ಬೇಕು, ಗೊತ್ತಾಗಬೇಕು. ಅದು ಬಾಬಾ ಏನ್ ಹೇಳ್ತಿದ್ರೆ, ಯಾವ ಲೆವೆಲಲ್ಲಿ ಹೇಳ್ತಿದ್ರೆ, ಯಾವ ಉದ್ದೇಶಕ್ಕೋಸ್ಕರ ಹೇಳ್ತಿದ್ದಾರೆ, ಅದಕ್ಕೆ ತಕ್ಕ ಹಾಗೆ ನಾವು ಯಾವ ಕರ್ಮ ಮಾಡ್ತಾ ಇರುವಂತ ಕಾರಣದಿಂದ ಅದನ್ನ ಮನಸ್ಸಿನಲ್ಲಿ ಇಟ್ಕೊಂಡ್ಬಿಟ್ಟು ಇವತ್ತು
ಅಂದ್ರೆ ಬಾಬಾ ಹೇಳ್ತಾರೆ, ಈ ಮೊದಲು ನಾನು ಪ್ರಪಂಚದಲ್ಲಿರುವಂತ ಆತ್ಮಗಳು ಅಜ್ಞಾನದಲ್ಲಿರುವಂತ ಕಾರಣದಿಂದ ಅಜ್ಞಾನದಿಂದ ಹೊರಗಡೆ ಬರ್ಲಿಕ್ಕೆ ಶಿವನ ಜನ್ಮವನ್ನು ನಾನು ಪಡ್ಕೊಂಡ್ಬಿಟ್ಟು ಪಾತ್ರವನ್ನು ಮಾಡಿದೆ. ಈಗ ಜ್ಞಾನ ಇರುವಂತ ಮಕ್ಕಳು ಹುಡುಗಾಟಿಕೆಯಿಂದ ಅಜ್ಞಾನ ನಿದ್ದೆಯಲ್ಲಿ ಮಲ್ಕೊಂಡಿರುವಂತ ಕಾರಣದಿಂದ ಅವರನ್ನ ಏಳಿಸ್ಲಿಕ್ಕೆ ನಾನು ಹೊಸದೊಂದು ಜನ್ಮವನ್ನ ಪಡಿಬೇಕಾಗುತ್ತೆ. ಪಡಿಬೇಕಾದಂತ ಅನಿವಾರ್ಯತೆ ಇವತ್ತು ಬಂದಿದೆ. ಬಂದಿದೆ. ಅಂದಮೇಲೆ ಈ ರೀತಿ ನಾವು ಯೋಚನೆ ಮಾಡಿದಾಗ ನಾವೆಂತ ಯೋಗ್ಯ ಮಕ್ಕಳು ಅಂತ ನಮ್ಗೆ ಏನಾಗತ್ತೆ ನಾಚಿಕೆ ಆಗತ್ತೆ. ಗೊತ್ತಾಗುತ್ತೆ. ಅಲ್ವಾ? ನಮ್ಮ ತಂದೆ ತಾಯಿಗಳಿಗೆ ಬೇರೆಯವ್ರ ದುಃಖ ದೂರ ಮಾಡ್ಲಿಕ್ಕೆ ನಾನು ಸಹಾಯ ಮಾಡುವಂತ ಬದಲು ನಾನೇ ಅವರಿಗೆ ಸಮಸ್ಯೆ ಸ್ವರೂಪನಾದ್ರೆ ಹಾಗಿದ್ರೆ ತಂದೆ ತಾಯಿಯಿಂದ ನಮ್ಗೆ ಆಶೀರ್ವಾದ ಸಿಗತ್ತಾ ಆತ್ಮೀಯರೇ? ಶಾಪ. ಸಿಗತ್ತಾ? ಇಲ್ಲ. ಪಾಲನೆ ಸಿಗತ್ತಾ? ಇಲ್ಲ ಅಲ್ವಾ? ಮತ್ತೆ ಬಾಬಾ ನಮ್ಗೆ ಪ್ರೀತಿ ಮಾಡೋದಿಲ್ಲ, ಬಾಬಾ ನನಗೆ ಯೋಗ ಮಾಡ್ಲಿಕ್ಕೆ ಬರೋದಿಲ್ಲ, ಬಾಬಾ ಅನುಭವ ಆಗೋದಿಲ್ಲ ಅಂತಂದ್ರೆ ಇದೆಲ್ಲ ಕಾರಣಗಳು. ಈ ಕಾರಣದಿಂದ ನಿಮ್ಗೆ ಅನುಭವ ಮತ್ತು ನಿಮ್ಮ ಮೂಲಕ ಬೇರೆಯವರಿಗೆ ಅನುಭೂತಿನೂ ಕೂಡ ಏನಾಗ್ತಾ ಹೋಗ್ತದೆ, ಕಡಿಮೆ ಆಗ್ತಾ ಇರ್ತದೆ अल्वा? आज बाप दादा विशेष अपने चारों ओर के अति लाडले अति सकलदे परमात्मा प्यार के पात्र बच्चों से मिलने और विचित्र बाप बच्चों का बर्थडे मनाने आए हैं. ಇವತ್ತು ಬಾಪ್ ದಾದಾರವರು ವಿಶೇಷವಾಗಿ ತಮ್ಮ 4 ಕಡೆಯ ಅತೀ ಲಾಡಲೆ ಅಂತೆ ಅಂತಂದ್ರೇನು, ಅತೀಯ ಪ್ರೀತಿ ಮಕ್ಕಳು, ತುಂಬಾ ವರ್ಷದಿಂದ ಅಗಲಿ ಸಿಕ್ಕಿರುವಂತ ಮಗಳು, ಪರಮಾತ್ಮನ ಪ್ರೀತಿಯ ಮಕ್ಕಳು ಅಂತ ಮಕ್ಕಳ ಜೊತೆಗೆ ಏನ್ ಮಾಡಿರ್ತಾರಂತೆ ಬಾಬಾ, ಮಿಲನ ಮಾಡ್ಲಿಕ್ಕೆ ಬಂದಿದ್ದಾರಂತೆ. ವಿಚಿತ್ರ ತಂದೆ ಮಕ್ಕಳ ಜೊತೆಗೆ ವಿಚಿತ್ರವಾದಂತ ಬರ್ತ್ಡೇ ಆಚರಣೆ ಮಾಡ್ಲಿಕ್ಕೆ ಬಂದಿದ್ದಾರೆ. ಬಾಬಾ ಎಷ್ಟು ಸುಂದರವಾದ ಮಾತಲ್ಲಿ ಹೇಳ್ತಾರೋ ಗೊತ್ತಾ? ಮೊದ್ಲು ನನ್ನ ಮಕ್ಕಳು ಹಾಸಿಗೆ ಮೇಲೆ ಮಲ್ಕೊಳ್ತಿದ್ರಂತೆ. ಎಲ್ಲಿ ಮಲ್ಕೊಳ್ತಿದ್ರು? ಹಾಸಿಗೆ ಮೇಲೆ. ಇವಾಗ ಎಲ್ಲಿ ಮಲ್ಕೊಳ್ತಿದ್ದಾರೆ? ತಂದೆ ಮಡಿಲಲ್ಲಿ. ಬಾಬನ ಮಡಿಲಲ್ಲೇ ಬಂದ್ಬಿಟ್ಟು ಅಲ್ಲಿ ಬಂದ್ಬಿಟ್ಟು ಏನ್ ಮಾಡೋದು? ಬಾಬನ ಮಡಿಲಿ ಏನಾಗಿದೆ, ಮಕ್ಕಳಿಗೆ ಆರಾಮಾಗ್ಬಿಟ್ಟಿದೆ ಅಂತ. ಒಂದು ತಾಯಿ ಸೇವಾ ಕೇಂದ್ರಕ್ಕೆ ಕೋರ್ಸಿಗೆ ಬರ್ತಾ ಇದ್ರಂತೆ. ಸರಿನಾ? ಬಂದಾಗ ಅವ್ರದ್ದೊಂದು ಮಗು ಇದೆಯಲ್ಲ, ಮಗುನ ಕರ್ಕೊಂಡ್ ಬರ್ತಿದ್ರಂತೆ. ಸರಿನಾ? ಮಗು ಕರ್ಕೊಂಬಂದ್ರೆ ಅಲ್ಲಿರುವಂತ ನಿಮಿತ್ತ ಟೀಚರು ಜ್ಞಾನ ಹೇಳಿಕ್ ಶುರು ಮಾಡಿದ ತಕ್ಷಣ ಮಗು ಏನ್ ಮಾಡ್ಬಿಡೋದು? ನಿದ್ರೆ ಮಾಡೋದು. ನಿದ್ರೆ ಮಾಡಕ್ ಸ್ಟಾರ್ಟ್ ಮಾಡ್ತಿದ್ರು. ಆವಾಗ ಅವ್ರು ಹೇಳಿದ್ರಂತೆ, ನಾನ್ ನಿಮ್ ಕೋರ್ಸ್ ಕೇಳಲಿಕ್ ಬಂದಿಲ್ಲ, ನನ್ನ ಮಗು ಮನೇಲಿ ನಿದ್ದೆನೇ ಮಾಡೋದಿಲ್ಲ, ಇಲ್ಲಿ ಬಂದ್ ಚೆನ್ನಾಗಿ ನಿದ್ರೆ ಮಾಡತ್ತೆ. ಯಾಕೆ ಹೇಳಿ? ವಾತಾವರಣ ಅಲ್ಲಿ ಶಾಂತಿ, ಸುಖ, ಸಂತೋಷ, ಆನಂದ, ನೆಮ್ಮದಿ, ಪ್ರೀತಿ ಎಲ್ಲ ಇರ್ತದಲ್ವಾ ಅಲ್ಲಿ. ಆವಾಗ ಆ ವಾತಾವರಣ ಏನ್ ಮಾಡ್ತಾರೆ, ಒಳ್ಳೆ ನಿದ್ದೆ ಬರುತ್ತೆ ಪಾಪು. ಅಲ್ವಾ? ಅವಾಗ ಅಕ್ಕೋರು ಹೇಳಿದ್ರಂತೆ, ಅಯ್ಯೋ ಅಕ್ಕೋರೆ, ಈ ಭಗವಂತನ ಮನೆಯಲ್ಲಿ ಚಿಕ್ಕ ಮಕ್ಕಳು ಅಲ್ಲ, ದೊಡ್ಡ ಮಕ್ಕಳು ಕೂಡ ಏನ್ ಮಾಡ್ತಾರೆ, ನಿದ್ದೆ ಮಾಡ್ತಾರೆ. ನಿದ್ದೆ ಮಾಡ್ತಾರೆ. ಮಕ್ಕಳಿಗಿಂತ ಚೆನ್ನಾಗಿ ನಿದ್ರೆ ಮಾಡ್ತಾರೆ. ಅದಕ್ಕಾಗಿ ನಿದ್ರೆ ಮಾಡ್ಲಿಕ್ಕೋಸ್ಕರನೇ ಏನ್ ಮಾಡಿರ್ತಾರೆ, ಬಾಬನ ಮನೆಗೆ ಬರ್ತಾರೆ ಅಲ್ವಾ? ಹಾಗೆ ಮಾಡ್ತಾರೆ. ಅಂತ ಪ್ರೀತಿಯ ಮಕ್ಕಳು, ಮಡಿಲಲ್ಲಿ ಇರುವಂತ ಮಕ್ಕಳು, ಸ್ನೇಹದಂದಲ್ಲಿರುವಂತ ಮಕ್ಕಳು, ನಿದ್ರೆ ಮಾಡ್ತಾ ಇರುವಂತ ಮಕ್ಕಳನ್ನ ಏಳಿಸ್ಲಿಕ್ಕೆ ನಾನೇನ್ ಮಾಡ್ತಿದ್ದೇನೆ, ಬಂದಿದ್ದೇನೆ. ವಿಚಿತ್ರವಾದಂತಹ ತಂದೆ ವಿಚಿತ್ರ ರೂಪದಲ್ಲಿ ಏನ್ ಮಾಡ್ತಿದಾರಂತೆ, ಶಿವರಾತ್ರಿಯನ್ನ ಆಚರಣೆ ಮಾಡ್ಲಿಕ್ಕೆ ಬಂದಿದ್ದಾನೆ. ಆ ವಿಚಿತ್ರ ಲಿಸ್ಟ್ ಅಲ್ಲಿ ನೀವು ಇದೀರೋ ಇಲ್ವೋ ಅಂತ ಏನ್ ಮಾಡ್ಕೊಳ್ಳಿ. ಹಾಗಿದ್ರೆ ಈ ಲಿಸ್ಟ್ ಅಲ್ಲಿ ನಾವ್ ಇರ್ಬೇಕೋ ಬೇಡವೋ? ಬೇಡ. ಇರ್ಬೇಕಾ? ಇರಬಾರದು. ಆದ ಕಾರಣಾಂತರದಿಂದ ನೀವೇನು ಇದ್ದೀರಾ. ಆ ಲಿಸ್ಟ್ ಇಂದ ನೀವೇನ್ ಮಾಡ್ಬೇಕಾಗಿತ್ತು, ಇವಾಗ ಹೊರಗಡೆಗೆ ಬರ್ಬೇಕು. ಪ್ರಪಂಚದ ಲಿಸ್ಟ್ ಅಲ್ಲಿ ವಿಕಾರದಲ್ಲಿ ಇರೋದಲ್ಲ, ಬಾಬನ ಲಿಸ್ಟ್ ಅಲ್ಲಿ ಜ್ಞಾನಿಗಳಾಗಿರುವಂತ ಲಿಸ್ಟ್ ಅಲ್ಲಿ ನೀವೇನಾಗಿದ್ದೀರಿ, ಇದ್ದೀರಾ. ಅದಕ್ಕಾಗಿ ಇಲ್ಲಿಂದ ಹೊರಗಡೆ ಬರುವಂತ ಪ್ರಯತ್ನವನ್ನ ಮಾಡಿ ಅಂತ ಹೇಳ್ತಾರೆ. ಓಕೆ? ಅದಕ್ಕಾಗಿ ಸೀರಿಯಸ್ ಆಗಿ ಇವತ್ತು ದಿನವಿಡೀ ಏನ್ ಮಾಡಿ, ಚಕ್ಕ ಅಮೃತ ವೇಳೆ ಉದಾಹರಣೆ ಕೊಟ್ಟಿದ್ದಾರೆ ಅಂದ್ರೆ ಅದು ಒಂದೇ ವಿಷಯ ಅಲ್ಲ, ಬೇರೆ ಎಲ್ಲ ವಿಷಯದಲ್ಲೂ ಎದುರುಗಡೆ ಬ್ರಹ್ಮ ಭೋಜನ ಕೊಟ್ಟಿದ್ದಾರೆ, ದೃಷ್ಟಿ ಕೊಡ್ದೇನೆ ಊಟ ಮಾಡುವಂಥದ್ದು. ದಾರಿಯಲ್ಲಿ ಹೋಗ್ಬೇಕು, ಅದೇನಾಗ್ತದೆ, ಬೇಕರಿ ಕಾಣತ್ತಪ್ಪ, ಅಲ್ಲೇನಿರ್ತದೆ, ಪಪ್ಸ್ಗಳು ಕಾಣ್ತವೆ. ಅವಾಗ ಏನ್ ಮಾಡೋದು, ಹಿಂದೆ ಮುಂದೆ ನೋಡೋದು, ಯಾರಾದ್ರು ಇದ್ದಾರೋ, ಯಾರು ಇಲ್ಲ, ಏನ್ ಮಾಡೋದು, ತಗೊಂಡು ತಿನ್ಬಿಡೋದು. ಇಲ್ಲ ಅಂತಂದ್ರೆ ಯಾರಾದ್ರು ನೋಡ್ಬೋದು ಅಂತ ಪ್ಯಾಕೆಟ್ ತಗೊಂಡು ಮನೆಗೆ ಬಂದು ಬೆಡ್ಶೀಟ್ ಹಾಕೊಂಡು ಕಂಬಳಿ ಹೊತ್ಕೊಂಡು ತಿನ್ಬಿಡೋದು. ಯಾರು ನೋಡಿಲ್ವಲ್ಲ.
ಬಾಬು ನೋಡ್ತಿರಲ್ಲ. ಹ್ಮ್ ಅದು ಅದು ನಮ್ಗೆ ಗೊತ್ತಿರುತ್ತೆ. ಬೇಕರಿನೇ ಕಾಣೋದಿಲ್ಲ ಅಲ್ಲಿ. ಬಾಬಾ ನೋಡ್ತಾ ಇದಾರೆ ಅಂತಂದ್ರೆ ಬೇಕರಿ ನೋಡಿದ್ರು ಸುಮ್ನೆ ಹೋಗ್ತಾ ಇರ್ತಿರಲ್ವಾ, ಅವಾಗ ತಿನ್ಬೇಕು ಅಂತ ನಿಮ್ಗೆ ಅನ್ಸೋದಿಲ್ಲ. ಅನ್ಸೋದಿಲ್ಲ. ಹಾಗೆ ಭಗವಂತನಿಗೆ ಮತ್ತು ಬೇರೆಯವರಿಗೆ ಮೋಸ ಮಾಡುವಂತ ಏನಾದ್ರು ಕೆಲಸವನ್ನ ಮಾಡ್ತಾ ಮಾಡಿದ್ರೆ. ಇದ್ದೀರಾ? ಮಾಡ್ತಾ ಇರೋದಕ್ಕೇನೆ ಬಾಬಾ ಈ ರೀತಿ ಮುರಳಿಯನ್ನ ನುಡ್ಸಿರೋದು. ನುಡಿಸಬೇಕಾಗ್ತದೆ. ಇಲ್ಲ ಅಂದ್ರೆ ಈ ರೀತಿ ಮುರಳಿ ನುಡಿಸಬೇಕಾದಂತ ಅನಿವಾರ್ಯತೆ ಬರೋದಿಲ್ಲ. ಇರೋದಿಲ್ಲ. ಇರೋದಿಲ್ಲ. ಅದಕ್ಕಾಗಿ ಸ್ವಲ್ಪ ಸೀರಿಯಸ್ ಆಗಿ ಏನ್ ಮಾಡಿ, ಚೆಕ್ ಮಾಡ್ಕೊ. ನಿಮ್ಮನ್ನ ನೀವು ಚೆಕ್ ಮಾಡ್ಕೊಳ್ಳಿ. ಒಂದು ವಿಷಯ ತಿಳ್ಕೊಳ್ಳಿ, ಭಗವಂತ ಎಷ್ಟು ಮುರಳಿಯಲ್ಲಿ ಗಾಳಿ ಹಾಕಿ ಮೇಲೆ ಏರಿಸ್ತಾರೋ ಹಂಗೇನೆ ಕೆಲವೊಂದ್ಸಲ ಕೆಳಗೆ ದೊಬ್ಬ ಕೆನ್ನೆಗೆ ಬಾರಿಸ್ತಾರೆ ಅಂತ ನಮ್ಮ ಲೇವಲ್ ಅನ್ನ ಏನ್ ಮಾಡ್ತಾರೆ, ತೋರಿಸ್ತಾರೆ. ಅಂತಂದ್ರೆ ನೀವು ಸರಿಯಾಗಿದ್ರಿ ಬಾಬಾ ನಿಮ್ಮನ್ನ ಅಷ್ಟೇ ಮುದ್ದು ಮಾಡ್ತಾರೆ. ಹಾಗೆ ನೀವು ತಪ್ಪು ಮಾರ್ಗದಲ್ಲಿ ಇರ್ತೀರಿ ಬಾಬಾ ಹಾಗೆ ಶಿಕ್ಷೆಯನ್ನು ಕೊಡ್ತಾರೆ. ಬಾಬಾ ಹೇಳ್ತಿದ್ರೆ ಈ ಮುರಳಿಯಲ್ಲಿ ಇವತ್ತು ನಾನು ಬರೀ ಬಾಯಲ್ಲಿ ಹೇಳ್ತಾ ಇದ್ದೇನೆ. ಬಾಯಲ್ಲಿ ಕೇಳಿಲ್ಲ ಅಂತಂದ್ರೆ ದೊಣ್ಣೆ ಆ, ಗದೆ. ಚಾಟಿ ತಗೋತಾರೆ. ಕೈಯಲ್ಲಿ ತರಬೇಕಾಗ್ತದೆ. ಅದಕ್ಕಾಗಿ ಈಗಲೇ ಏನ್ ಮಾಡ್ಕೊಳ್ಳಿ, ನಿಮ್ಮ ತಪ್ಪನ್ನ ಸರಿ ಸರಿ ಮಾಡ್ಕೊಳ್ಳಿ ಅಂತ ಹೇಳ್ತದೆ. ಓಕೆ ಅಂಶ.